ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ರಾಯಚೂರ್ಸ್ biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Sri Raghavendra Tuppa, Sri Raghavendra Ghee, ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದಿಂದ ನಾರಿ ಶಕ್ತಿ ವಂದನಾ ಕಾಯ್ದೆ, ಮಹಿಳಾ ಸಬಲೀಕರಣಕ್ಕೆ ನರೇಂದ್ರ ಮೋದಿ ಅವರ ದಿಟ್ಟ ಹೆಜ್ಜೆ ಸುಗುಣ. ವಿಜೆ ಪಾಲಿಕ್ಲಿನಿಕ್ನಲ್ಲಿ ಅಪರೂಪದ ಚಿಕಿತ್ಸೆ, ಹೃದಯಾಘಾತವಾದ ರೋಗಿಗೆ ಮರುಜೀವ. ಯಶೋಧ ಆಸ್ಪತ್ರೆ ಸಹಯೋಗದಲ್ಲಿ ಯಶಸ್ವಿ ಚಿಕಿತ್ಸೆ. ಡಾಕ್ಟರ್ ಅಜಿತ್ ಕುಲಕರ್ಣಿ. ಹೆಚ್ಚುತ್ತಿರುವ ಬಿಸಿಲು, ಸಿಗ್ನಲ್ಗಳಲ್ಲಿ ನೆರಳಿನ ವ್ಯವಸ್ಥೆಗೆ ಎಐಡಿವೈಒ ಒತ್ತಾಯ. ಗ್ರಾಮ ಪಂಚಾಯಿತಿ ನೌಕರರ ಬೇಡಿಕೆಗಳಿಗೆ ಸ್ಪಂದಿಸದ ಸರ್ಕಾರ, ಪಂಚಾಯಿತಿ ನೌಕರರಿಂದ ಪ್ರತಿಭಟನೆ. ಬಿಎಸ್ಎನ್ಎಲ್ ನಿವೃತ್ತ ನೌಕರರಿಂದ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕಚೇರಿ ಮುಂದೆ ಪ್ರತಿಭಟನೆ. ಜನನ ಮರಣ ಪ್ರಮಾಣ ಪತ್ರ ಶುಲ್ಕ ಹೆಚ್ಚಳ ವಿರೋಧಿಸಿ ಸ್ವಾಭಿಮಾನಿ ರಕ್ಷಣಾ ವೇದಿಕೆ ಪ್ರತಿಭಟನೆ. ಮತ್ತು ಹಿರೇರಾಯರ ಕುಂಪಿ ಬಳಿ ಕೃಷ್ಣಾ ನದಿಯಲ್ಲಿ ಕುರಿಗಾಯಿ ಮೇಲೆ ಮೊಸಳೆ ದಾಳಿ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ನಾರಿ ಶಕ್ತಿ ವಂದನಾ ಕಾಯ್ದೆ ಜಾರಿಗೊಳಿಸಲು ಮುಂದಾಗಿರುವುದು ಮಹತ್ವದ ಹೆಜ್ಜೆಯಾಗಿದ್ದು, ದೇಶದ ನಾಯಕರಿಗೆ ನೀಡಿದ ಕೊಡುಗೆಯಾಗಿದೆ ಎಂದು ರಾಜ್ಯ ಮಹಿಳಾ ಮೋರ್ಚಾ ಕಾರ್ಯದರ್ಶಿ ಸುಗುಣ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 10 ವರ್ಷಗಳಿಂದ ಮಹಿಳೆಯರಿಗೆ ಶೇಕಡಾ 33ರಷ್ಟು ಮೀಸಲಾತಿ ನೀಡಬೇಕೆನ್ನುವ ಪ್ರಯತ್ನ ಸಾಕಾರವಾಗದೇ ಹೋಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಿಳೆಯರಿಗೆ ರಾಜಕೀಯ ಪ್ರಾತಿನಿಧ್ಯ ನೀಡುವ ಮೂಲಕ ಸಮಾನ ಅವಕಾಶಗಳನ್ನು ನೀಡಲು ನಾರಿ ಶಕ್ತಿ ವಂದನಾ ಕಾಯ್ದೆ ರೂಪಿಸಿ ವಿಶೇಷ ಅಧಿವೇಶನದಲ್ಲಿ ಅನುಮೋದನೆ ಪಡೆಯಲು ಮುಂದಾಗಿದ್ದಾರೆ. ಎಲ್ಲ ರಾಜಕೀಯ ಪಕ್ಷಗಳು ಬೆಂಬಲಿಸಿ ಮಹಿಳೆಯರಿಗೆ ರಾಜಕೀಯ ಸ್ಥಾನ ಒದಗಿಸಲು ಬೆಂಬಲಿಸಬೇಕೆಂದರು. ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಮಹಿಳೆಯರ ರಕ್ಷಣೆ ಅವಕಾಶ ನೀಡಲು ಅನೇಕ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ, ಸುಕನ್ಯಾ ಸಮೃದ್ಧಿ, ಮಾತೃವಂದನಾ ಪೋಷಣಾ ಅಭಿಯಾನ, ಪ್ರಧಾನಮಂತ್ರಿ ಜನ್ಧನ್ ಯೋಜನೆ, ಮುದ್ರಾ ಯೋಜನೆ ಮೂಲಕ ಮಹಿಳೆಯರನ್ನು ಸ್ವಾವಲಂಬಿಗಳನ್ನಾಗಿಸಲಾಗಿದೆ. ಲಕ್ಪಟ್ಟಿ, ನಮೋ ಡ್ರೋನ್ ಯೋಜನೆಗಳಿಗೆ ಮಹಿಳೆಯರಿಗೆ ತರಬೇತಿ ನೀಡಿ ತಂತ್ರಜ್ಞಾನ ಉದ್ಯಮಶೀಲತೆಯನ್ನು ಒದಗಿಸಲಾಗುತ್ತಿದೆ. 2047 ಗುರಿಯೊಂದಿಗೆ ದೇಶವನ್ನು ಜಗತ್ತಿನಲ್ಲಿಯೇ ನಂಬರ್ 1 ಸ್ಥಾನಕ್ಕೆ ತಂದು ನಿಲ್ಲಿಸುವ ಸಂಕಲ್ಪ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಎಲ್ಲ ಮಹಿಳೆಯರು ಬೆಂಬಲಿಸಬೇಕೆಂದರು. ನಾರಿ ಶಕ್ತಿ ಕಾಯ್ದೆ ಕುರಿತು ಮೋರ್ಚಾದಿಂದ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದರು. ತಾವು ಕೂಡ ಈ ಕಾರ್ಯಕ್ರಮಕ್ಕೆ ಸಾಥ್ ಕೊಡಬೇಕು, ನಮಗೆ ಸಪೋರ್ಟ್ ಕೊಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್. ತಮಗೆಲ್ಲರಿಗೂ ಅನಿಸುತ್ತಾ ಸರ್, ಈಗ ಈ 75 ವರ್ಷದಿಂದಲೂ ಕೂಡ ನಮ್ಮ ಮಹಿಳಾ ಮೀಸಲಾತಿಯನ್ನು ಹಾಗೆ ರಿಸರ್ವೇಷನ್ ಅನ್ನು ಮುಂದೆ ದೂಡಲಾಗ್ತಾ ಇದೆ ಸರ್. ಈಗ ನಮ್ಮ ಮೋದಿಜಿ ಸರ್ಕಾರ ಬಂದಾಗ ಆ ಮೀಸಲಾತಿಯನ್ನು ಜಾರಿ ತರುವಂಥ ಅವಕಾಶ ಮೋದಿಜಿಯವರಿಗೆ ಸಿಕ್ಕಿರೋದು ಮತ್ತು ನಮ್ಮ ಸರ್ಕಾರಕ್ಕೆ ಸಿಕ್ಕಿರೋದು ನಮ್ಮ ಅದೃಷ್ಟ ಅಂತ ಭಾವಿಸ್ತಾ ಇದ್ದೀವಿ. ಮೊದಲನೇದಾಗಿ ಈಗ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಮೋದಿಜಿಯವರು ಮೊದಲನೇದು ಮಹಿಳೆಯರಿಗೆ ಸ್ವಚ್ಛ ಭಾರತ ಅಭಿಯಾನದಿಂದ ಸ್ಟಾರ್ಟ್ ಮಾಡಿದೆ ಸರ್ 2014ರಲ್ಲಿ. ಅದೇ ರೀತಿ ಸುಕನ್ಯಾ ಸಮೃದ್ಧಿ ಯೋಜನೆ, ಪ್ರತಿಯೊಂದು ಯೋಜನೆಗಳು ಮಹಿಳೆಯರಿಗೆ ಆದ್ಯತೆ ಕೊಡ್ತಾ ಬಂದಿದ್ದಾರೆ ಸರ್. ಅದೇ ನಮಗೆ ಇವಾಗ ಕಟ್ಟೆಕಡೆಯಾಗಿ ನಮಗೆ ಲಾಸ್ಟ್ ನಮ್ಮ ಮಹಿಳೆಯರು ಯಾವ ರಂಗದಲ್ಲಿಯೂ ಕಡಿಮೆ ಇಲ್ಲ ಅನ್ನೋದಕ್ಕೋಸ್ಕರ ಈಗ 33% ರಿಸರ್ವೇಷನ್ ಅನ್ನು ಈ ರಾಜ್ಯಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲಿ, ರಾಜ್ಯ ಶಾಸಕಾಂಗ ಸಭೆಯಲ್ಲಿ ಕೂಡ ಮಹಿಳೆಯರಿಗೆ ಆದ್ಯತೆ ಕೊಡಬೇಕು ಅನ್ನೋ ಉದ್ದೇಶವನ್ನು ಅದನ್ನು ಮೀಸಲಾತಿ ನೀತಿ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ರು. ಅದು ಉದ್ದೇಶಪೂರ್ವಕವಾಗಿ ಇವಾಗ ಭಾಗವಹಿಸಬೇಕು, ಅದು ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು
16, 17 ಮತ್ತು 18ನೇ ತಾರೀಕು ವಿಶೇಷ ಸಭೆಯನ್ನು ಕರೆದು ಅದನ್ನು ಸಾಬೀತುಪಡಿಸ್ತಾ ಇದ್ದಾರೆ ಸರ್. ಮತ್ತೆ ಅದೇ ರೀತಿಯಾಗಿ ಎಲ್ಲ ರಂಗದಲ್ಲಿ ಕೂಡ ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣವಾಗಿದ್ದಾರೆ. ಮತ್ತೆ ಮೋದಿಜಿಯವರು ಲಖಪತಿ ದೀದಿ ಮತ್ತೆ ಅದೇ ರೀತಿಯಾಗಿ ನಮ್ಮ ಡ್ರೋನ್ ದೀದಿ ಈ ಯೋಜನೆಗಳನ್ನು ಕೂಡ ಮಹಿಳೆಯರಿಗೆ ಜಾಸ್ತಿ ಆದ್ಯತೆ ಕೊಟ್ಟಿದ್ದಾರೆ. ಮತ್ತೆ ಈ PM ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ತಮ್ಮ ಅಂದ್ರೆ ಮನೆಗಳನ್ನು ಕೂಡ ಮಹಿಳೆಯರಿಗೆ ಜಾಸ್ತಿ ಸಂಖ್ಯೆಯಲ್ಲಿ ಅನುಮೋದನೆ ಮಾಡಿಕೊಟ್ಟಿದ್ದಾರೆ ಸರ್. ಅದು ಸಂಖ್ಯೆ ಸಮೇತವಾಗಿ ನಿಮಗೆ ಕೊಟ್ಟಿರುವ ಪತ್ರಿಕೆಯಲ್ಲಿ ಇದೆ ಸರ್. ಅದನ್ನ ಆದ್ರೆ ಈಗ ನಾವು ಈ ಉದ್ದೇಶ ಯಾಕಾಗಿದೆ ಅಂತಂದ್ರೆ ಸರ್, ನಮ್ಮ ಮುಂದಿನ ಈ 2047ರಲ್ಲಿ ವಿಕಸಿತ ಭಾರತಕ್ಕಾಗಿ ನಾವು ಈ ಉದ್ದೇಶವನ್ನು ಇಟ್ಕೊಂಡು ಇದನ್ನ ಮಾಡ್ತಾ ಇದ್ದೀವಿ. 33% ರಿಸರ್ವೇಶನ್. ಯಾಕಂದ್ರೆ ನಮ್ಮ ಮೋದಿಜಿಯವರು ಯಾವುದೇ ಒಂದು ಮುಂದಾಲೋಚನೆ ಕಾರ್ಯಕ್ರಮಗಳನ್ನು ಇಟ್ಕೊಂಡ್ಬಿಟ್ಟು ಮಾಡ್ತಾ ಇರೋದು ಸರ್. ಯಾಕಂದ್ರೆ ಪ್ರತಿಯೊಂದು ಯಾವುದೇ ಮಹಿಳೆಯು ಕೂಡ ಯಾವುದೇ ಒಂದು ಕಾರ್ಯಕ್ರಮವನ್ನು ಕೊಟ್ಟರೆ ಸಂಯೋಜಕವಾಗಿ ತಮ್ಮ ಕಾರ್ಯವನ್ನು ನೀತಿಯಿಂದ ಮತ್ತೆ ಯಾವುದೇ ಮಿಸ್ಯೂಸ್ ಮಾಡದೇನೆ ಅದನ್ನ ಕಾರ್ಯಕ್ರಮವನ್ನು ಮುಗಿಸೋದು ಮಹಿಳೆಯರು ಅನ್ನೋದಕ್ಕೆ ಸಾಬೀತುಪಡಿಸ್ಕೊಂಡಿದ್ದಾರೆ ಸರ್. ಅದಕ್ಕೆ ಉದಾಹರಣೆ ಆಗಿ ಮುದ್ರಾ ಯೋಜನೆಯಲ್ಲಿ ತಗೊಂಡಿರುವಂತಹ ಮುದ್ರಾ ಲೋನ್ಗಳನ್ನು ಮಹಿಳೆಯರು ಸಾಬೀತಾಗಿ ಸರಿಯಾಗಿ ಕಟ್ಕೊಂಡು ಹೋಗೋದು. ಸ್ಟಾರ್ಟಿಂಗ್ 5,50,000ದಿಂದ 20 ಲಕ್ಷದವರೆಗೆ ಕೂಡ ಯೋಜನೆಗಳನ್ನು ಪಡ್ಕೊಂಡಿದ್ದಾರೆ ಸರ್ ಮಹಿಳೆಯರು. ಮತ್ತೆ ಗುಡಿ ಕೈಗಾರಿಕೆಯಿಂದ ಸ್ಟಾರ್ಟ್ ಮಾಡಿಬಿಟ್ಟು ಈಗ ಲಖಪತಿ ದೀದಿ ಬ್ಯಾಂಕ್ ರನ್ ಮಾಡೋ ಲೆವೆಲ್ವರೆಗೆ ನಮ್ಮ ಮಹಿಳೆಯರು ಆದ್ಯತೆ ಮಾಡ್ಕೊಂಡು ಉಳಿಸ್ಕೊಂಡಿದ್ದಾರೆ ಸರ್. ನಂಬಿಕೆ ನಾವು ಸರ್ಕಾರದಿಂದ. ಅದಕ್ಕಾಗಿ ನಮ್ಮ ಮಹಿಳೆಯರು ಎಲ್ಲ ರಂಗದಲ್ಲಿ ಮುಂದೆ ಇರೋದು. ಮತ್ತೆ ನಿಮಗೆ ಗೊತ್ತಿದೆ ಸರ್, ಮೊನ್ನೆ ರೀಸೆಂಟ್ ಆಗಿ ಯುದ್ಧದಲ್ಲಿ ಕೂಡ ಮಹಿಳೆಯರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ. ಅದಕ್ಕೆ ಇವಾಗ ಲೋಕಸಭೆಯಲ್ಲಿ ಮತ್ತೆ ರಾಜ್ಯಸಭೆಯಲ್ಲಿ ಕೂಡ ಲೋಕಸಭೆಯಲ್ಲಿ ಮತ್ತೆ ರಾಜ್ಯಸಭೆಯಲ್ಲಿ ಕೂಡ ನಮ್ಮ ಮಹಿಳೆಯರಿಗೆ 33% ರಿಸರ್ವೇಶನ್ ಬರಬೇಕು. ಬಂದಿದ್ದಕ್ಕೆ ಈಗ ಆ ಬಿಲ್ ಪಾಸ್ ಆಗೋದಕ್ಕೆ ನಮಗೆಲ್ಲರಿಗೂ ತುಂಬಾ ಖುಷಿ ಆಗ್ತಾ ಇದೆ ಸರ್. ಹಾಗಾಗಿ ನಾವು ಕೂಡ ಅದಕ್ಕೆ ಸಹಕಾರ ಮಾಡಬೇಕು ಅಂತ ಹೇಳಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಪತ್ರಿಕಾ ಮಾಧ್ಯಮಗಳ ಮೂಲಕ ನಾವು ಎಲ್ಲ ಮಹಿಳೆಯರಿಗೂ ತಿಳಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಪ್ರತಿ ಜಿಲ್ಲೆಯಲ್ಲೂ ಕೂಡ ಪ್ರೆಸ್ ಮೀಟ್ಗಳನ್ನು ಮಾಡ್ತಾ ಇದ್ದೀವಿ ಸರ್. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಸುಮಾ ಅಶೋಕ್ ಗಸ್ತಿ, ಅಶ್ವಿನಿ, ಆದಿಲಕ್ಷ್ಮಿ ಉಪಸ್ಥಿತರಿದ್ದರು. ಹೃದಯಾಘಾತವಾದ ವ್ಯಕ್ತಿಗೆ ಹೈದರಾಬಾದ್ ಯಶೋಧ ಆಸ್ಪತ್ರೆಯ ಸಹಯೋಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೊದಲ ಬಾರಿಗೆ ಎಕ್ಮೋ ಚಿಕಿತ್ಸೆಯ ಮೂಲಕ ಜೀವ ರಕ್ಷಿಸುವ ಪ್ರಯತ್ನ ಮಾಡಿ ಯಶಸ್ವಿಯಾಗಿರುವುದಾಗಿ ವಿಜಯ ಪಾಲಿಕ್ಲಿನಿಕ್ ಹೃದಯ ತಜ್ಞ ಡಾಕ್ಟರ್ ಅಜಿತ್ ಕುಲಕರ್ಣಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಗರದ ಸುರೇಂದ್ರ ವೈ ಎಂಬುವವರು ಆಸ್ಪತ್ರೆಗೆ ದಾಖಲಾಗಿ ಪರೀಕ್ಷೆಗಳನ್ನು ನಡೆಸಿದಾಗ ಗಂಭೀರ ಸಮಸ್ಯೆಗಳು ಇರುವುದು ಪತ್ತೆಯಾಗಿತ್ತು. ಹೆಚ್ಚಿನ ಚಿಕಿತ್ಸೆಗೆ ಹೈದರಾಬಾದ್ ರವಾನಿಸುವ ಬದಲು ಯಶೋಧ ಆಸ್ಪತ್ರೆಗೆ ಸಂಪರ್ಕಿಸಿ ಎಕ್ಮೋ ಚಿಕಿತ್ಸೆ ಸಂಪರ್ಕಿಸಿದಾಗ ಯಶೋಧ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ತಂಡ ಆಗಮಿಸಿ ಎಕ್ಮೋ ಚಿಕಿತ್ಸೆ ಪ್ರಾರಂಭಿಸಲಾಯಿತು. ಚಿಕಿತ್ಸೆಗೆ ಸ್ಪಂದಿಸಿದ್ದರಿಂದ ಹೆಚ್ಚಿನ ಚಿಕಿತ್ಸೆಗೆ ಹೈದರಾಬಾದ್ ಯಶೋಧ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಒದಗಿಸಿದ್ದರಿಂದ ಗುಣಮುಖವಾಗಲು ಸಾಧ್ಯವಾಗಿದೆ. ದೊಡ್ಡ ನಗರಗಳಿಗೆ ಮಾತ್ರ ಸೀಮಿತವಾದ ಎಕ್ಮೋ ಚಿಕಿತ್ಸೆ ಜಿಲ್ಲಾ ಮಟ್ಟದಲ್ಲಿಯೂ ದೊರೆಯುವಂತಾಗಿರುವುದು ಬಹುವಿಧ ಆರೋಗ್ಯ ಸಮಸ್ಯೆ ಎದುರಿಸುವ ರೋಗಿಗಳಿಗೆ ದೊರೆತರೆ ಪ್ರಾಣ ರಕ್ಷಿಸಲು ಸಾಧ್ಯವಾಗಲಿದೆ. ಯಶೋಧ ಆಸ್ಪತ್ರೆಯ ನುರಿತ ತಂಡ ಆಗಮಿಸಿ ಚಿಕಿತ್ಸೆಗೆ ಒದಗಿಸಿದೆ. ಸಾರ್ವಜನಿಕರು ಎಕ್ಮೋ ಚಿಕಿತ್ಸೆ ಅವಶ್ಯಕತೆ ಇದ್ದಲ್ಲಿ ಪಡೆಯಲು ಸಾಧ್ಯವಾಗಿದೆ. ಎಲ್ಲರಿಗೂ ಎಕ್ಮೋ ಚಿಕಿತ್ಸೆ ಒದಗಿಸಲು ಆಗುವುದಿಲ್ಲವಾದರೂ ಅಗತ್ಯವಿರುವವರ ಜೀವ ರಕ್ಷಣೆಗೆ ಸಹಕಾರಿಯಾಗಿದೆ ಎಂದರು. ಇತ್ತೀಚಿನ ದಿನಗಳಲ್ಲಿ ನಮಗೆ ಗೊತ್ತಿರುವಂಗೆ ಹೃದಯಾಘಾತ ತುಂಬ ಜಾಸ್ತಿ ಆಗ್ತಾ ಇದೆ. ಚಿಕ್ಕ ವಯಸ್ಸಿನಲ್ಲೇ ಜನರು ಹೃದಯಾಘಾತ ಆಗಿ ತತ್ತಾಗಿ ತೀರು ಹೋಗುತ್ತಿದ್ದಾರೆ. ಹಾಗಾಗಿ ಸಾವಿನ ಒಂದು ಮುಖ್ಯ ಕಾರಣ ಅಂದರೆ ಹೃದಯಾಘಾತ ಆಗಿದೆ. ಸೊ ನಮ್ಮ ರಾಯಚೂರಿನಲ್ಲಿ ಮೆಡಿಕಲ್ ಕೇಂದ್ರದಲ್ಲಿ ತುಂಬ ಮುಂದುವರೆದಿದ್ದೇವೆ. ಫಸ್ಟ್ ರಾಯಚೂರಲ್ಲಿ ಆಂಜಿಯೋಪ್ಲಾಸ್ಟಿ ಆಗ್ತಾ ಇರಲಿಲ್ಲ. ಕಳೆದ 10 ವರ್ಷದಿಂದ ರಾಯಚೂರಲ್ಲಿ ಆಂಜಿಯೋಗ್ರಾಮ್ ಆಗುತ್ತೆ. ಆಮೇಲೆ ಹೃದಯಾಘಾತ ಆದಾಗೆ ಫಸ್ಟ್ ಟ್ರೀಟ್ಮೆಂಟ್ ಆ್ಯಂಡ್ ಬೆಸ್ಟ್ ಟ್ರೀಟ್ಮೆಂಟ್ ಅಂತಂದರೆ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂತ ಅಂತೀವಿ. ಪ್ರಾಥಮಿಕ ಆಂಜಿಯೋಪ್ಲಾಸ್ಟಿ ಮಾಡಿದರೆ ಪ್ರಾಣ ಉಳಿಯೋ ಚಾನ್ಸಸ್ಸು ಜಾಸ್ತಿ ಆಗುತ್ತೆ. ಅದು ನಮ್ಮ ರಾಯಚೂರಿನಲ್ಲಿ ಕಳೆದ 10 ವರ್ಷದಿಂದ ಆಗಿದೆ. ಜನರು ಹೈದರಾಬಾದು ಬೆಂಗಳೂರು ಹೋಗೋದು ಪರದಾಟ ಆಗೋದು ಕಡಿಮೆ ಆಗಿದೆ. ತುಂಬ ಪ್ರಾಣ ಉಳಿಯುತ್ತಿದೆ. ಬಟ್ ಏನೇ ಅಂದ್ರೂ ಸ್ವಲ್ಪ ಜನ ತುಂಬ ಸೀರಿಯಸ್ ಇರ್ತಾರೆ. ಎಷ್ಟೋ ಜನರಿಗೆ ಮೇಜರ್ ಹಾರ್ಟ್ ಅಟ್ಯಾಕ್ ಆಗಿ ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ತುಂಬ ವೀಕ್ ಆಗುತ್ತೆ. ಆ ಟೈಮಲ್ಲಿ ಪೇಷಂಟ್ಸ್ ಬಹಳ ಸೀರಿಯಸ್ ಇದ್ದು ಪ್ರಾಣ ಹೋಗೋ ಚಾನ್ಸಸ್ ಇರುತ್ತೆ. ಇದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಒಂದು 2 ತಿಂಗಳ ಹಿಂದೆ ನಮ್ಮಲ್ಲಿ ಒಬ್ಬರು ಪೇಷಂಟ್ ಬಂದಿದ್ದರು. ಅವರು ಪೇಷಂಟು ಇಲ್ಲಿದ್ದಾರೆ. ಪೇಷಂಟ್ಗೆ ತೀವ್ರ ಹೃದಯಾಘಾತ ಆಗಿ ಅವ್ರದ್ದು ಹಾರ್ಟ್ ಪಂಪಿಂಗ್ ಕೆಪಾಸಿಟಿ 60% ಇರೋದು 30% ಆಗೋಗಿತ್ತು. ಆಮೇಲೆ ಒಂದು ಬಾರಿ ಅವ್ರ ಹಾರ್ಟು ನಿಂತು ಹೋಗಿತ್ತು. ಸೊ ಹಾರ್ಟ್ ನಿಂತು ಹೋದ್ಮೇಲೆ ನಾವು ಚೆಸ್ಟ್ ಕಂಪ್ರೆಷನ್ ಮಾಡಿ ಮತ್ತೆ ಹಾರ್ಟ್ ನಿಂತು ಹೋಗಿರೋದನ್ನು ಮರು ಚಾಲನೆ ಮಾಡಿ ಅವರಿಗೆ ಸ್ಟೆಂಟ್ ಹಾಕಿದ್ವಿ, ಅಂದರೆ ಆಂಜಿಯೋಪ್ಲಾಸ್ಟಿ ಮಾಡಿದ್ವಿ.
ಸೊ ನಮ್ಗೆ ಏನು ತಿಳಿಬೇಕು ಅಂತಂದರೆ ಆ್ಯಂಜಿಯೋಪ್ಲಾಸ್ಟಿ ಆದರೆ ಕೆಲಸ ಮುಗೀತು, ಪ್ರಾಣ ಉಳಿತು ಅಂತ ಅಲ್ಲ. ಆ್ಯಂಜಿಯೋಪ್ಲಾಸ್ಟಿ ಆದಮೇಲೂ ಹಾರ್ಟ್ ಅಟ್ಯಾಕದ ಪರಿಣಾಮ ಒಂದು 48 ಗಂಟೆವರೆಗೆ ಇರುತ್ತೆ. ಹಾರ್ಟ್ ಎಷ್ಟು ವೀಕ್ ಆಗಿರುತ್ತೆ ಅಷ್ಟು ಸೀರಿಯಸ್ನೆಸ್ ಜಾಸ್ತಿ ಇರುತ್ತೆ. ಆ್ಯಂಜಿಯೋಪ್ಲಾಸ್ಟಿ ಆದಮೇಲೆ ರಕ್ತ ಸಂಚಲನ ಏನೋ ಸ್ಟಾರ್ಟ್ ಆಯಿತು, ಬಟ್ ಹಾರ್ಟ್ ಸಡನ್ನಾಗಿ ವೀಕ್ ಆಗಿರೋದು ಮತ್ತೆ ಚೇತರಿಸ್ಕೊಳ್ಳಿಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಒಬ್ಬರೊಬ್ಬರಿಗೆ 3 ತಿಂಗಳ 6 ತಿಂಗಳು ತೊಗೊಳುತ್ತೆ. ಬಟ್ ಅದು ಫಸ್ಟ್ 48 ಗಂಟೆಗಳಲ್ಲಿ ಹಾರ್ಟು ಹೇಗೆ ಚೇತರಿಸ್ಕೊಳ್ಳುತ್ತೆ, ಬಿ ಪಿ ಹೇಗೆ ಮೇಂಟೈನ್ ಆಗುತ್ತೆ, ಬಿ ಪಿ ಮೇಂಟೈನ್ ಆಗೋದ್ರಿಂದ ಕಿಡ್ನಿ ಫಂಕ್ಷನಿಂಗ್ ಹೇಗಿರುತ್ತೆ, ಇದೆಲ್ಲದರ ಮೇಲೆ ರೋಗಿ ಪ್ರಾಣ ಉಳಿಯುತ್ತೋ ಇಲ್ಲೋ ಅಂತ ನಮಗೆ ಒಂದು ಡಿಸಿಷನ್ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ನಮ್ಮ ಪೇಷಂಟಲ್ಲಿ ಆ್ಯಂಜಿಯೋಪ್ಲಾಸ್ಟಿ ಆದ್ರೂ ಒಂದು 6ರಿಂದ 12 ಗಂಟೆ ಆದಮೇಲೂ ಬಿ ಪಿ ಪರ್ಸಿಸ್ಟೆಂಟ್ ಆಗಿ ತುಂಬ ಕಡಿಮೆ ಇತ್ತು. ಬಿ ಪಿ 70, 80, 90 ಇತ್ತು. ಬಿ ಪಿ ಹೆಚ್ಚಾಗೋಕ್ಕೆ ಒಂದು 3ರಿಂದ 4 ಇಂಜೆಕ್ಷನ್ಸ್ ಕೊಡ್ತಾ ಇದ್ವಿ. ಕ್ರಮೇಣವಾಗಿ ಯೂರಿನ್ ಅಂದರೆ ಮೂತ್ರ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಡೌಟ್ ಇತ್ತು. ಈ ಟೈಪ್ ಪೇಷಂಟ್ಸ್ಗೆ ಹಾರ್ಟ್ ಅಟ್ಯಾಕಿಂದ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಅಂತ ಆಗುತ್ತೆ, ಹಾರ್ಟ್ ವೀಕ್ ಆಗುತ್ತೆ. ಸೊ ಹಾಗಾಗಿ ಈ ಪೇಷಂಟಿಗೆ ನಾವು ಪೇಷಂಟ್ ಪರಿವಾರದಿಂದ ಒಪ್ಪಿಗೆ ತೊಗೊಂಡ್ಮೇಲೆ ಏನು ಮಾಡಿದ್ವಿ, ಯಶೋಧ ಹಾಸ್ಪಿಟಲ್ ಟೀಮು ನಮ್ಮ ಭರತ್ ಪುರೋಹಿತ್ ಸರ್ ಸೀನಿಯರ್ ಕಾರ್ಡಿಯಾಲಜಿಸ್ಟ್ ಅವ್ರ ಜೊತೆ ಮಾತಾಡಿ, ನಮ್ಮ ಕೊಲ್ಲಾಸ್ ಅವ್ರ ಇಂಟೆನ್ಸಿವ್ ಕೇರ್ ಸ್ಪೆಷಲಿಸ್ಟ್ ಆ್ಯಂಡ್ ಡೈರೆಕ್ಟರ್ ಅವ್ರ ಜೊತೆ ಮಾತಾಡಿದ ಮೇಲೆ ಹೈದರಾಬಾದಿಂದ ಟೀಮನ್ನು ರಾಯಚೂರಿಗೆ ಕರೆಸಿದ್ವಿ. ಅವರು ಒಂದು ದೊಡ್ಡ ಆ್ಯಂಬುಲೆನ್ಸ್ ಒಳಗೆ ಬಂದರು, ಮತ್ತು ಅವ್ರ ಇನೋವಾ ಕಾರಲ್ಲಿ ಒಂದು 7 ಜನ ಸ್ಪೆಷಲಿಸ್ಟ್ ಬಂದರು. ಇಂಟೆನ್ಸಿವ್ ಕೇರ್ ಸ್ಪೆಷಲಿಸ್ಟು, CTVS ಸರ್ಜನ್ನು, ವ್ಯಾಸ್ಕುಲರ್ ಸರ್ಜನ್, 3 ಜನ ಟೆಕ್ನಿಷಿಯನ್ ಎಲ್ಲರೂ ಬಂದು ಬೆಳಗಿನ ಜಾವ 4 ಗಂಟೆಗೆ ಬಂದು ಆ ಎಕ್ಮೋ ಏನು ಹೈದರಾಬಾದಲ್ಲಿ ಬೆಂಗಳೂರಲ್ಲಿ ಇನಿಷಿಯೇಟ್ ಮಾಡ್ತಾರಲ್ಲ, ಆ ಎಕ್ಮೋವನ್ನು ICU ನಮ್ಮ ಆಸ್ಪತ್ರೆ ನಮ್ಮ ICU ಅದನ್ನು ಎಕ್ಮೋವನ್ನು ಇನಿಷಿಯೇಟ್ ಮಾಡಿದ್ವಿ ನಾವು. ಸೊ ಬೆಳಗಿನ ಜಾವ 4-5 ಗಂಟೆಗೆ ಅವರು ಸ್ಟಾರ್ಟ್ ಮಾಡಿದ್ರೆ 7:30-8 ಗಂಟೆವರೆಗೆ 3 ಗಂಟೆ ಅದು ಎಕ್ಮೋ ಇನಿಷಿಯೇಟ್ ಮಾಡಿದ್ರಾಗಾಯಿತು. ಎಕ್ಮೋ ಇನಿಷಿಯೇಟ್ ಮಾಡಿ ಅವ್ರು ಇಲ್ಲಿಂದ ಸೇಫ್ಲಿ ಪೇಷಂಟಿಗೆ ಹೈದರಾಬಾದಿಗೆ ಶಿಫ್ಟ್ ಮಾಡಿದರು. ಅಲ್ಲಿ ನೆಕ್ಸ್ಟ್ 2 to 3 ಡೇಸಲ್ಲಿ ಪೇಷಂಟ್ ಇಂಪ್ರೂವ್ಮೆಂಟ್ ಆಗಿ ಪೇಷಂಟ್ ಆರಾಮಾಗಿ ಬಂದಿದ್ದಾರೆ. ಸೊ ಎಕ್ಮೋ ಹೈದರಾಬಾದ್ ಯಶೋಧ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಭರತ್ ವಿಜಯ್ ಪುರೋಹಿತ್ ಮಾತನಾಡಿ, ಹೃದಯ ಸಂಬಂಧಿತ ರೋಗಗಳಿಗೆ ಲಭ್ಯವಿರುವ ಔಷಧಿ ಶಸ್ತ್ರಚಿಕಿತ್ಸೆಯೊಂದಿಗೆ ನವೀನ ತಂತ್ರಜ್ಞಾನ ಎಕ್ಮೋ ಚಿಕಿತ್ಸೆಯಿಂದ ರೋಗಿ ಜೀವ ಉಳಿಸಲು ಸಹಕಾರಿಯಾಗುತ್ತದೆ. ಕೃತಕ ಉಸಿರಾಟ, ರಕ್ತದೊತ್ತಡ ಸೇರಿ ಇತರೆ ಸಮಸ್ಯೆ ಎದುರಿಸುತ್ತಿರುವ ರೋಗಿಯ ದೇಹ ನಿಯಂತ್ರಣದಲ್ಲಿ ಇಡಲು ಎಕ್ಮೋ ಚಿಕಿತ್ಸೆ ಅವಶ್ಯಕ. ಯಶಸ್ವಿ ಪ್ರಯತ್ನವಾಗಿದೆ ಎಂದರು. ಸಮಯ ಹಾಗೂ ರೋಗಿಯ ಸಾಗಣೆ ಸಮಸ್ಯೆಯನ್ನು ನೀಗಿಸಲು ಎಕ್ಮೋ ಚಿಕಿತ್ಸೆ ಅಗತ್ಯವಾಗಿದೆ. ಹೈದರಾಬಾದ್, ಮುಂಬೈ ಸೇರಿದಂತೆ ಮೆಟ್ರೋ ನಗರಗಳಲ್ಲಿ ದೊರೆಯುತ್ತಿದ್ದ ಎಕ್ಮೋ ಚಿಕಿತ್ಸೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿಯೂ ದೊರೆಯುವಂತಾಗಿದೆ. आज के ज़माने में जो लेटेस्ट और एडवांस टेक्नोलॉजी है, हार्ट अटैक में या कोई भी सीरियस इन्फेक्शन हो जाए जिससे कि बॉडी का ऑक्सीजन लेवल डाउन हो जाए या ब्लड प्रेशर डाउन हो जाए, ऐसे कंडीशन में पेशेंट को इलाज करने के लिए दवाई दी जाती है, लेकिन दवाई को काम करने में या जो ऑपरेशन करते हैं या हम एंजियोप्लास्टी करते हैं उस सब का इफ़ेक्ट आने में थोड़ा वक्त लगता है. उस वक्त तक बॉडी को सपोर्ट करने के लिए, ऑक्सीजन लेवल मेंटेन करने के लिए, ब्लड प्रेशर मेंटेन करने के लिए हमें सपोर्ट सिस्टम की ज़रूरत पड़ती है. जिस तरह किडनी फेलियर होने से हम डायलिसिस पे सपोर्ट लेते हैं, लंग्स फेलियर होता है तो हम वेंटिलेटर का सपोर्ट लेते हैं, तो उसी हिसाब से जब हमको और भी ज़्यादा सीरियस सपोर्ट की ज़रूरत पड़ती है तब हम एक्मो की सपोर्ट लेते हैं. एक्मो से बॉडी का ब्लड प्रेशर भी इम्प्रूव होता है और उसके साथ साथ बॉडी में ऑक्सीजन लेवल भी इम्प्रूव हो जाता है, जिससे कि बॉडी को रिकवर करने में वक्त मिल जाता है, दवाइयों को काम करने में वक्त मिलता है और ट्रीटमेंट का भी असर आने में वक्त मिलता है और उससे पेशेंट की जान बचने की संभावनाएं बढ़ जाती हैं. लेकिन लोगों के मन में ये धारणा है कि जो इक्मो जैसी एडवांस टेक्नोलॉजी है वो सिर्फ बड़े बड़े शहरों में ही पॉसिबल है, जैसे दिल्ली है, बॉम्बे है, हैदराबाद है, बेंगलोर है, चेन्नई है, कलकत्ता, ऐसे मेट्रो सिटीज़ में ही ये फैसिलिटी अवेलेबल है. लेकिन डॉक्टर साहब के पेशेंट की ट्रीटमेंट्स के सक्सेस से हमें ये पता चला है और हमारा ये एक्सपीरियंस और हमारा कॉन्फिडेंस और भी बढ़ा है कि ऐसी फैसिलिटी हम और भी रिमोट एरिया में भी लेके जा सकते हैं, जहाँ पे कि ऐसे बहुत से पेशेंट हैं जो इन फैसिलिटीज़ के अभाव में पेशेंट को जान की रिस्क आ जाती है. ऐसे सीरियस सिचुएशन में पेशेंट को रायचूर में या कई और जगह से बड़े शहर में शिफ्ट करने में वक्त लगता है और उसमें बहुत रिस्क होता है और कई बार शिफ्टिंग में ही पेशेंट की जान चली जाती है. तो
ऐसे ट्रीटमेंट को जब हम रिमोट एरिया में एक्टिवेट करके पेशेंट को उनके सपोर्ट से शिफ्ट करते हैं तो शिफ्टिंग में उनका जो रिस्क है वो काफ़ी कम हो जाता है, जिससे कि वो बड़े सेंटर में आकर के ಯಶೋಧ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ವೆಂಕಟರಮಣ ಮಾತನಾಡಿ, ಕಳೆದ 3 ದಶಕಗಳಿಂದ ಗುಣಮಟ್ಟ ಚಿಕಿತ್ಸೆ ಒದಗಿಸುತ್ತಾ ಬಂದಿರುವ ಯಶೋಧ ಆಸ್ಪತ್ರೆ ಜಗತ್ತಿನ ಗುಣಮಟ್ಟ ಚಿಕಿತ್ಸೆಗೆ ಪ್ಲಾಟಿನಂ ಸೆಂಟರ್ ಎಂಬ ಪ್ರಶಸ್ತಿಗೆ ಭಾಜನವಾಗಿದೆ. ಅಮೆರಿಕ ಸೇರಿದಂತೆ ಯಾವುದೇ ದೇಶದಲ್ಲಿ ದೊರೆಯುವ ಚಿಕಿತ್ಸೆ ಗುಣಮಟ್ಟವನ್ನು ಯಶೋಧ ಆಸ್ಪತ್ರೆ ಒದಗಿಸುತ್ತಾ ಬಂದಿದೆ. ಹೃದಯ ಸಂಬಂಧಿತ ರೋಗಗಳು ಹೆಚ್ಚಳವಾಗುತ್ತಿರುವುದು ಕಳವಳಕಾರಿ. ಆರೋಗ್ಯ ರಕ್ಷಣೆಗೆ ಅತ್ಯಾಧುನಿಕ ಚಿಕಿತ್ಸಾ ವ್ಯವಸ್ಥೆಯನ್ನು ಯಶೋಧ ಆಸ್ಪತ್ರೆ ಅಳವಡಿಸಿಕೊಂಡಿದೆ. ಎಕ್ಮೋ ಚಿಕಿತ್ಸೆ ಆರ್ಟಿಫಿಷಿಯಲ್ ಆಗಿ ರೋಗಿಯ ಜೀವ ರಕ್ಷಣೆಗೆ ಸಾಧನೆಯಾಗಿದೆ. ಜೀವ ಉಳಿಸಲು ಸಮಯ ವೈದ್ಯರ ನಿರ್ಧಾರದ ಮೇಲೆ ಅವಲಂಬಿತವಾಗಿದೆ. ಸಕಾಲದಲ್ಲಿ ಚಿಕಿತ್ಸೆ దొರೆತರೆ ರೋಗಿ ಉಳಿಸಲು సాధ్యವಿದ್ದು సార్వజనిಕರು సదుపాయం పడేయಬೇಕೆంದರು. ఇది ఒక హాస్పిటల్ గురించో ఒక ఆర్గనైజేషన్ గురించో కాదు. రోజు మీరు ఇంటూ ఉంటారు యంగ్ డాక్టర్స్, యంగ్ ఎంప్లాయీస్, యంగ్ ఐటీ ప్రొఫెషనల్స్, మనలో ఎవరో మన బంధువులు సడన్గా కోల్పోయారు, చెస్ట్ పెయిన్ అయి పడిపోయారు, హాస్పిటల్కి తెచ్చిలోపే చనిపోయారు. అందరూ లక్కీ ఉండగలగా చాలామంది హాస్పిటల్కి కూడా రాలేకపోతున్నారు. కొంతమంది హాస్పిటల్కి వచ్చిన తర్వాత కూడా వైద్యం అవుతున్నప్పుడు కూడా సడన్గా కార్డియాక్ అరెస్ట్ అయ్యి డెత్ అవుతుంది. కొంతమంది పేషెంట్స్ వైద్యం అంది యాంజియోప్లాస్టీ అయ్యి ప్రాపర్ ట్రీట్మెంట్ అయిన తర్వాత కూడా ఆ టైం వరకు అయిపోయిన డ్యామేజ్ నుంచి కోలుకుంటూ కూడా దెర్ ఈస్ ఆల్మోస్ట్ చాలామందికి సడన్గా డెత్స్ అవుతూ ఉంటాయి. ఇట్ ఈస్ నాట్ అబౌట్ వన్ పర్టికులర్ పేషెంట్. ఇది ఎవరికైనా జరగచ్చు, మన ఫ్యామిలీలో జరగచ్చు, మీకు జరగచ్చు, నాకు జరగచ్చు, బంధువుల్లో జరగచ్చు, ఎవరికైనా జరగచ్చు. కాస్ట్ గురించి వద్దాం, నేను ఒక్కొక్క పాయింట్ చెప్తాను, కాస్ట్ గురించి మళ్ళీ వద్దాం. ఫస్ట్ పాయింట్ ఏంటంటే, ఇలాంటి సిచ్యువేషన్స్లో సడన్గా కానీ ఒకళ్ళ గుండె ఆగిపోతే మనం చేయగలిసేది ఏంటి? ఏదైనా హాస్పిటల్లో కొంతసేపు చెస్ట్ కంప్రెషన్ ఇస్తారు, అడ్రినలిన్ ఇస్తారు, ట్యూబ్ వేసి వెంటిలేటర్ పెడతారు. ఒక 15-20 నిమిషాలు పంపింగ్ చేసిన తర్వాత ఆ హాస్పిటల్లో ఫెసిలిటీ ఉంటే యాంజియోప్లాస్టీ, యాంజియోగ్రామ్ చేయడానికి ట్రై చేస్తారు. అప్పటికి కూడా పేషెంట్ ఇంకా కానీ సర్వైవ్ అవ్వడానికి ఛాన్స్ లేకుండా కార్డియాక్ అరెస్ట్ అవుతుంటే డిక్లేర్ చేస్తారు. వాళ్ళు డాక్టర్లు కావచ్చు, వాళ్ళు లాయర్లు కావచ్చు, వాళ్ళు జడ్జిలు కావచ్చు, పొలిటీషియన్స్ కావచ్చు, ప్రతి న్యూస్కి కోట్లు సంపాదించిన వాళ్ళు కూడా కావచ్చు. మనం చాలామంది చూస్తుంటాము. కెనడాలో మన సూపర్ స్టార్ గారి పరిస్థితి కానీ, మా దగ్గర చాలామంది పొలిటీషియన్ పరిస్థితి కానీ, ఎవరికి కూడా సడన్ మ్యాసివ్ కార్డియాక్ అరెస్ట్ వస్తే సర్వైవ్ చేయడము మన దగ్గర ఎన్ని ఫెసిలిటీస్ ఉన్నా, ఎంత డబ్బులు ఉన్నా కూడా ఒక్కొక్కసారి సాధ్యం కాదు. ఈ పరిస్థితుల్లో ఇక్మో ఎట్లా ప్లే చేస్తుంది ఒక రోల్? ఇక్మో ఎట్లా ప్లే చేస్తుందంటే, ఇలాంటి సిచ్యువేషన్స్లో కూడా వేర్ ఎవ్రీ నార్మల్ ఫెసిలిటీ ఫెయిల్, ఒక పర్టికులర్ పర్సన్కి హార్ట్ అరెస్ట్ అయిపోయిన తర్వాత కూడా సపోర్ట్ చేయాలంటే ఇది ఆర్టిఫిషియల్గా హార్ట్కి, లంగ్కి కొన్ని రోజుల వరకు కొంత టైం వరకు సస్టైన్ చేసి సర్వైవ్ చేసి ఉంచుతారు. ಈ ಸಂದರ್ಭದಲ್ಲಿ ಚಿಕಿತ್ಸೆಗೆ ಒಳಗಾದ ಸುರೇಂದ್ರ, ಗೌತಮ್ ಚಂದ್ ಗಿನಿಯಾ ಸೇರಿದಂತೆ ಹಲವರು ಇದ್ದರು. ನಗರದಲ್ಲಿ ದಿನೇ ದಿನೇ ಬಿಸಿಲಿನ ತೀವ್ರತೆ ಹೆಚ್ಚಾಗುತ್ತಿದ್ದು 43 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿರುವ ವರದಿ ನಾಗರಿಕರಲ್ಲಿ ಆತಂಕ ಮೂಡಿಸಿದೆ. ಬೆಳಗ್ಗೆ 10 ಗಂಟೆಯಿಂದಲೇ ಹೊರಗೆ ಬರಲು ಜನರು ಹಿಂಜರಿಯುತ್ತಿರುವ ಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ನಗರದ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ನೆರಳಿನ ವ್ಯವಸ್ಥೆ ಮಾಡುವಂತೆ ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಯೂತ್ ಆರ್ಗನೈಸೇಷನ್ ವತಿಯಿಂದ ನಗರದ ಮಹಾನಗರ ಪಾಲಿಕೆಯ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ನಗರದ ಮಹಾನಗರ ಪಾಲಿಕೆಯ ಆಯುಕ್ತರ ಕಚೇರಿ ಎದುರು ಮನವಿ ಸಲ್ಲಿಸಿದ ಅವರು, ಬಿಸಿಲಿನ ಝಳ ಮತ್ತು ಬಿಸಿ ಗಾಳಿಯಿಂದ ಜನರು ಹೈರಾಣಾಗಿದ್ದು, ಸಂಜೆ 4:30 ಆದರೂ ಬಿಸಿಲಿನ ತಾಪಮಾನ ಕಡಿಮೆಯಾಗುತ್ತಿಲ್ಲ. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ನಿಂತುಕೊಳ್ಳುವ ದ್ವಿಚಕ್ರ ವಾಹನ ಸವಾರರು, ಪಾದಚಾರಿಗಳು ಹಾಗೂ ವೃದ್ಧರು ಹೆಚ್ಚಿನ ಕಷ್ಟ ಅನುಭವಿಸುತ್ತಿದ್ದಾರೆ. ಬಿಸಿಲಿನ ಪರಿಣಾಮವಾಗಿ ದೇಹದ ಅಸ್ವಸ್ಥತೆ, ತಲೆ ಸುತ್ತುವುದು, ದಾಹ ಸೇರಿದಂತೆ ಆರೋಗ್ಯ ಸಮಸ್ಯೆಗಳು ಹೆಚ್ಚುತ್ತಿರುವುದು ಕಂಡುಬರುತ್ತಿದೆ ಎಂದರು. ನಗರದಲ್ಲಿನ ಎಲ್ಲ ಪ್ರಮುಖ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ತಾತ್ಕಾಲಿಕ ಅಥವಾ ಶಾಶ್ವತ ನೆರಳಿನ ವ್ಯವಸ್ಥೆ, ಶೆಲ್ಟರ್ಗಳು ಕಲ್ಪಿಸುವುದು ಅಗತ್ಯವಾಗಿದೆ. ಜಿಲ್ಲೆಯಲ್ಲಿ ಇನ್ನೂ 1.5 ತಿಂಗಳ ಕಾಲ ಬಿಸಿಲಿನ ತೀವ್ರತೆ ಮುಂದುವರಿಯಲಿದ್ದು, ಮುಂದಿನ 1 ವಾರದಲ್ಲಿ 42ರಿಂದ 43 ಡಿಗ್ರಿ ತಾಪಮಾನ ದಾಖಲಾಗುವ ಸಾಧ್ಯತೆ ಇದೆ ಎಂದು ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ಅಧಿಕಾರಿಗಳು ತಿಳಿಸಿದ್ದಾರೆ. ಇದೇ ವೇಳೆ ಮಹಾನಗರ ಪಾಲಿಕೆಯು ಕಳೆದ ವರ್ಷ ಕೆಲವು ಸ್ಥಳಗಳಲ್ಲಿ ಅಮೃತ ನೆರಳು ಕೇಂದ್ರಗಳನ್ನು ಸ್ಥಾಪಿಸಿರುವುದು ಸ್ವಾಗತಾರ್ಹವಾದರೂ ಅವು ಸೀಮಿತ ವೃತ್ತಗಳಿಗೆ ಮಾತ್ರ ಸೀಮಿತವಾಗಿವೆ. ಆದ್ದರಿಂದ ಅವುಗಳನ್ನು ಇನ್ನಷ್ಟು ವಿಸ್ತರಿಸಬೇಕು. ತಣ್ಣನೆಯ ಕುಡಿಯುವ ನೀರಿನ ಸೌಲಭ್ಯವನ್ನು ನಿರಂತರವಾಗಿ ಒದಗಿಸಬೇಕು ಹಾಗೂ ಬಿಸಿಲಿನ ತಾಪಮಾನವನ್ನು ಕಡಿಮೆ ಮಾಡಲು ರಸ್ತೆಗಳಲ್ಲಿ ನೀರು ಸಿಂಪಡಿಸುವ ಕ್ರಮ ಕೈಗೊಳ್ಳಬೇಕೆಂದು ಸಂಘಟನೆ ಆಗ್ರಹಿಸಿತು.
ನಗರದ ಸಂಚಾರ ಸಿಗ್ನಲ್ ಇರುವ ವೃತ್ತಗಳಲ್ಲಿ ಮತ್ತು ಜನನಿಬಿಡದ ಪ್ರದೇಶಗಳಲ್ಲಿ ಬಿಸಿಲಿನಿಂದ ರಕ್ಷಣೆ ಒದಗಿಸಲು ನೆರಳಿನ ವ್ಯವಸ್ಥೆ ಮಾಡಬೇಕು. ಅಮೃತ ನೆರಳು ಎಂಬ ಕುಟೀರಗಳನ್ನು ಮತ್ತಷ್ಟು ವೃತ್ತಗಳಲ್ಲಿ ಸ್ಥಾಪಿಸಿ ಜನರಿಗೆ ನಿರಂತರವಾಗಿ ಕುಡಿಯುವ ನೀರಿನ ಅನುಕೂಲ ಮಾಡಬೇಕು. ಬಿಸಿಲಿನ ತಾಪಮಾನ 43 ಡಿಗ್ರಿ ಸೆಲ್ಸಿಯಸ್ ದಾಖಲಿರುವುದು ಮತ್ತು ಬಿಸಿ ಗಾಳಿ ಬೀಸುತ್ತಿರುವುದರಿಂದ ರಸ್ತೆಗಳಲ್ಲಿ ನೀರು ಸಿಂಪಡಿಸಿ ತಾಪಮಾನವನ್ನು ನಿಯಂತ್ರಿಸಲು ಕ್ರಮ ಕೈಗೊಳ್ಳಬೇಕು. ವಂದನೆ. ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ವತಿಯಿಂದ ನಾವಿವತ್ತು ನಮ್ಮ ಸಂಘಟನೆ ಪದಾಧಿಕಾರಿಗಳು ಮತ್ತು ಹಿರಿಯರೆಲ್ಲರೂ ಕೂಡ ಸೇರಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಏನಂತಂದ್ರೆ ವಿಷಯ 43 ಡಿಗ್ರಿ ಸೆಲ್ಸಿಯಸ್ವರೆಗೆ ತಾಪಮಾನ ಏರಿಕೆಯಾಗಿದೆ. ರಾಯಚೂರಿನ ಜನ ಬೆಳಗ್ಗೆ 10 ಗಂಟೆ ಆದರೆ ಹೊರಗಡೆ ಬರೋಕ್ಕೆ ಭಾಳ ಕಷ್ಟಪಡ್ತಾ ಇದ್ದಾರೆ. ಸಿಗ್ನಲ್ಗಳಲ್ಲಿ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ 80 ಸೆಕೆಂಡ್ ನಿಲ್ಲಬೇಕಾಗಿದೆ. ಅದರಿಂದ ಅವರು ರೋಸಿ ಹೋಗ್ತಾ ಇದ್ದಾರೆ. ಅದರಿಂದ ಭಾಳಷ್ಟು ಆರೋಗ್ಯ ಸಮಸ್ಯೆಗಳು ಬರ್ತಾ ಇದ್ದಾವೆ. ನಾವು ತುರ್ತಾಗಿ ಕೂಡಲೇ ನಾವು ಸಿಗ್ನಲ್ಗಳಲ್ಲಿ ನೆರಳಿನ ವ್ಯವಸ್ಥೆ ಮಾಡಬೇಕಂತ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಹಾಗೆಯೇ ಅಮೃತ ನೆರಳು ಯೋಜನೆಯಲ್ಲಿ ಬೇರೆ ಬೇರೆ ಸರ್ಕಲ್ಗಳಲ್ಲಿ ಕೂಡ ಹೆಚ್ಚು ಅಮೃತ ಕುಟೀರಗಳನ್ನು ತೆರೆದುಬಿಟ್ಟು ಅಲ್ಲಿ ಜನಗಳಿಗೆ ತಣ್ಣನೆ ಕುಡಿಯ ನೀರಿನ ವ್ಯವಸ್ಥೆ ಮಾಡಬೇಕಂತೇಳಿ, ಹಾಗೆಯೇ ರಸ್ತೆಗಳಲ್ಲಿ ಈ 1 ವಾರ ಕಾಲ ಏನೊಂದು ಬಿಸಿ ಗಾಳಿ ಬರ್ತದೆ ಅಂತ ಹೇಳಿಬಿಟ್ಟು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಈ ಒಂದು ತಾಪಮಾನವನ್ನು ನಿಯಂತ್ರಿಸಲು ರಸ್ತೆಗಳಿಗೆ ನೀರಿನ ಸಿಂಪಡಣೆ ಮಾಡಬೇಕಂತೇಳಿ ನಾವು ಮನವಿ ಪತ್ರದಲ್ಲಿ ಕೊಟ್ಟಿದ್ದೀವಿ. ಈ ಕ್ರಮಗಳನ್ನ ತುರ್ತಾಗಿ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಪಕ್ಕಪಕ್ಕದ ಜಿಲ್ಲೆಗಳಲ್ಲಿ ಬಳ್ಳಾರಿನಲ್ಲಿ, ಗುಲ್ಬರ್ಗದಲ್ಲಿ ಎಲ್ಲ ಕಡೆ ನೆರಳಿನ ವ್ಯವಸ್ಥೆ ಆಗಿದೆ. ಏಪ್ರಿಲ್ ಮುಗಿದು ಈಗ 15-16ನೇ ತಾರೀಕು, ಇವತ್ತು ಕೂಡ ಇನ್ನೂ ಕೂಡ ಆಗಿಲ್ಲ. ಇನ್ನೂ 1 ವಾರ ಆಗ್ತಂತ ಇದ್ದಾರೆ. ನಾವು ಆದಷ್ಟು ಬೇಗ ಮಾಡಬೇಕು, ತುರ್ತು ಕ್ರಮ ಕೈಗೊಳ್ಳಬೇಕಂತೇಳಿ ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಜಿಲ್ಲಾ ಸಮಿತಿಯ ಪರವಾಗಿ ನಾವು ಮಾನ್ಯ ಆಯುಕ್ತರಿಗೆ ಒತ್ತಾಯ. ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ಚನ್ನಬಸವ ಜಾನೇಕಲ್, ಜಿಲ್ಲಾ ಕಾರ್ಯದರ್ಶಿ ವಿನೋದ್ ಕುಮಾರ್, ಸಂಘಟನೆಯ ಪದಾಧಿಕಾರಿಗಳಾದ ಮೌನೇಶ್, ನೂರ್ ಪಾಷಾ, ಅಶೋಕ್, ಹಿರಿಯ ನಾಗರಿಕರಾದ ವೀರೇಶ್ ಬಾಬು, ವೀರಭದ್ರಯ್ಯ ಸ್ವಾಮಿ, ಮಹೇಂದ್ರ ಸಿಂಗ್, ರುದ್ರಯ್ಯ ಗುಣಾರಿ, ಅಣ್ಣಪ್ಪ, ತಾಯಪ್ಪ ಇತರರು ಇದ್ದರು. ಈಗ ಜಾಹೀರಾತು. ಟ್ಯಾಗೂರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ, ನುರಿತ ಅನುಭವಿ ಉಪನ್ಯಾಸಕರ ವೃಂದ. ಪ್ರತಿ ತಿಂಗಳು ಪ್ರತಿ ವಿಷಯ ಕುರಿತು ಪರೀಕ್ಷೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಪಾಠ ಬೋಧನೆ ನೀಡಲಾಗುವುದು. ಪ್ರತಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಗಳಿಸಲು ಸೂಕ್ತ ಮಾರ್ಗದರ್ಶನ. ಪ್ರತಿಭಾವಂತ ಬಡ ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು. ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕವನ್ನು ಸುಲಭ ಕಂತುಗಳಲ್ಲಿ ಪಾವತಿಸಲು ಅವಕಾಶ ನೀಡಲಾಗುವುದು. ವಿದ್ಯಾರ್ಥಿಗಳ ಕಲಿಕೆಗೆ ನೈಸರ್ಗಿಕ ಮತ್ತು ಪ್ರಶಾಂತವಾದ ವಾತಾವರಣ, ವಿಶಾಲವಾದ ಆಟದ ಮೈದಾನ ಹಾಗೂ ಮೂಲ ಸೌಕರ್ಯಗಳು. ಕಾಲೇಜಿನ ಹತ್ತಿರದಲ್ಲಿ ಸರ್ಕಾರಿ ಬಾಲಕಿಯರ ವಸತಿ ನಿಲಯದ ವ್ಯವಸ್ಥೆ ಇರುತ್ತದೆ. ವಿದ್ಯಾರ್ಥಿನಿಯರ ಗುರಿ ಸಾಧನೆಗೆ ಫೌಂಡೇಶನ್ ಕೋರ್ಸ್ ನೀಡಲಾಗುವುದು. ಕಾಲೇಜು ರಾಯಚೂರು ನಗರ ಹೃದಯ ಭಾಗದಲ್ಲಿ ಇದ್ದು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೆಳಗಿನ ತರಗತಿಗಳು. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ವಾರ್ಷಿಕ ಪರೀಕ್ಷೆಯ ಸಿದ್ಧತೆಗಾಗಿ ತಜ್ಞರಿಂದ ವಿಶೇಷ ಕಾರ್ಯಾಗಾರ. ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಕಿರು ಪ್ರವಾಸ ಏರ್ಪಡಿಸಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626 79753 89626. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit
KTB Jewel Palace, Udayanagar, Station Road, Raichur. Mobile 8123535300. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. BSNL, MTNL ಸಂಸ್ಥೆಗಳಿಂದ ನಿವೃತ್ತರಾದ ಪಿಂಚಣಿದಾರರಿಗೆ ತುಟ್ಟಿ ಪರಿಹಾರ ನೀಡುವಲ್ಲಿ ವಿಳಂಬವಾಗಿರುವುದನ್ನು ಖಂಡಿಸಿ ಅಖಿಲ ಭಾರತ BSNL ಪಿಂಚಣಿದಾರ ಕ್ಷೇಮಾಭಿವೃದ್ಧಿ ಸಂಘದಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ನಗರದಲ್ಲಿ ಪ್ರತಿಭಟನೆ ನಡೆಸಿದ ಪಿಂಚಣಿದಾರರು ಫೆಬ್ರವರಿ 27ರಂದು ಹೊರಡಿಸಲಾದ DPE ಆದೇಶವನ್ನು ತಕ್ಷಣ ಜಾರಿಗೆ ತರಬೇಕೆಂದರು. ಗ್ರಾಹಕ ಬೆಲೆ ಸೂಚ್ಯಂಕ ಆಧರಿಸಿ ಪ್ರತಿ ತ್ರೈಮಾಸಿಕದಲ್ಲಿ ಕೈಗಾರಿಕಾ ತುಟ್ಟಿ ಭತ್ಯೆ ಪರಿಷ್ಕರಣೆ ಮಾಡುವ ಸ್ಥಾಪಿತ ಪದ್ಧತಿ ಇದ್ದರೂ ಈ ಬಾರಿ ಅನಗತ್ಯ ವಿಳಂಬವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. 1997, 2007 ಹಾಗೂ 2017ರ ವೇತನ ಮಾಪಕಗಳ ಅಡಿಯಲ್ಲಿ CPSE ಉದ್ಯೋಗಿಗಳಿಗೆ ಜನವರಿ 1ರಿಂದ ಅನ್ವಯವಾಗುವ IDA ದರಗಳನ್ನು ನಿಗದಿಪಡಿಸಲಾಗಿದೆ. 2007ನೇ ವೇತನ ಮಾಪನಕ್ಕೆ ಅನುಗುಣವಾಗಿ DOT IDA ಪಿಂಚಣಿದಾರರು DR ಹೆಚ್ಚಳಕ್ಕೆ ಅರ್ಹರಾಗಿದ್ದಾರೆ. ಈ ಆದೇಶದ ಅನುಷ್ಠಾನ ಸಂಬಂಧಿತ ಜವಾಬ್ದಾರಿ ದೂರಸಂಪರ್ಕ ಇಲಾಖೆ ಮೇಲಿದ್ದರೂ ಇನ್ನೂ ಜಾರಿಗೊಳಿಸದಿರುವುದು ಲಕ್ಷಾಂತರ ಪಿಂಚಣಿದಾರರಲ್ಲಿ ಆತಂಕ ಹಾಗೂ ಅಸಮಾಧಾನಕ್ಕೆ ಕಾರಣವಾಗಿದೆ. ದೇಶದಾದ್ಯಂತ ಸುಮಾರು 4 ಲಕ್ಷಕ್ಕೂ ಹೆಚ್ಚು BSNL, MTNL ಪಿಂಚಣಿದಾರರು ಇದರಿಂದ ಸಾಕಷ್ಟು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಕೂಡಲೇ ಫೆಬ್ರವರಿ 27ರ DPE ಆದೇಶವನ್ನು ತಕ್ಷಣ ಜಾರಿಗೆ ತರಬೇಕು. ಜನವರಿ 1ರಿಂದ ಅನ್ವಯವಾಗುವಂತೆ ಹೆಚ್ಚಿದ DR ನೀಡಬೇಕು. ಆದೇಶದ ಪ್ಯಾರಾ 5 ಹಿಂತೆಗೆದುಕೊಳ್ಳಬೇಕು. ಮುಂದಿನ ದಿನಗಳಲ್ಲಿ ತುಟ್ಟಿ ಪರಿಹಾರವನ್ನು ಸ್ವಯಂಚಾಲಿತವಾಗಿ ಬಿಡುಗಡೆ ಮಾಡಬೇಕು. ಇಲ್ಲವಾದಲ್ಲಿ ಏಪ್ರಿಲ್ 30ರಂದು ದೇಶದಾದ್ಯಂತ CCA BSNL ಕಚೇರಿಗಳ ಮುಂದೆ ಬೃಹತ್ ಶಾಂತಿಯುತ ಧರಣಿ ನಡೆಸಲಾಗುವುದು ಎಂದು ಪಿಂಚಣಿದಾರರು ಎಚ್ಚರಿಕೆ ನೀಡಿದರು. ಅಖಿಲ ಭಾರತ BSNL ಪಿಂಚಣಿದಾರರ ಕ್ಷೇಮಾಭಿವೃದ್ಧಿ ಸಂಘ ರಾಯಚೂರು ಜಿಲ್ಲಾ ಘಟಕದ ವತಿಯಿಂದ ಇಂದಿನ ಘೋಷಣೆಗಳನ್ನು ಕೂಗುವುದರ ಮುಖಾಂತರ ಪ್ರತಿಭಟನೆಯನ್ನು ವ್ಯಕ್ತಪಡಿಸಲಾಗಿದೆ. ನಮಗೆ ನ್ಯಾಯವಾಗಿ ಬರಬೇಕಾದ 1/1/2026 ಜನವರಿ 1ನೇ ತಾರೀಕಿನಿಂದ ನಮಗೆ ಸಿಗಬೇಕಾದ ತುಟ್ಟಿ ಭತ್ಯೆಯನ್ನು ಇದುವರೆಗೆ ಕೇಂದ್ರ ಸರ್ಕಾರ ಬಿಡುಗಡೆಗೊಳಿಸಿಲ್ಲ. ಮುಂದಿನ ದಿನಗಳಲ್ಲಿ ಈ ತುಟ್ಟಿ ಭತ್ಯೆಯನ್ನು ಕೂಡ ಸ್ಥಗಿತಗೊಳಿಸುವ ಒಂದು ಹಲವಾರು ಆಲೋಚನೆ ಸರ್ಕಾರಕ್ಕಿದೆ ಅಂತ ನಮಗೆಲ್ಲ ಒಂದು ಸಂಶಯ ಬರ್ತಾ ಇದೆ. ನಾವು ಕೇಂದ್ರ ಸರ್ಕಾರಿ ನೌಕರರು ಮತ್ತು ಕೇಂದ್ರ ಸರ್ಕಾರದಿಂದ ನಮಗೆ ಪಿಂಚಣಿ ಮತ್ತು ತುಟ್ಟಿ ಭತ್ಯೆಗಳು ಇದುವರೆಗೆ ಬರ್ತಾ ಇದೆ. ಈ ವರ್ಷ ಫೆಬ್ರವರಿ 27ನೇ ತಾರೀಕಿಗೆ ತುಟ್ಟಿ ಭತ್ಯೆ ಬಿಡುಗಡೆಯ ಬಗ್ಗೆ ಒಂದು ಆದೇಶವನ್ನು ಹೊರಡಿಸಿ ಅದರಲ್ಲಿ ಅಫೋರ್ಡೆಬಿಲಿಟಿ ಕ್ಲಾಸ್ ಅಂತ ಒಂದು ಕ್ಲಾಸನ್ನು ಸೇರಿಸಿದ್ದಾರೆ ಹೊಸದಾಗಿ. ಅಫೋರ್ಡೆಬಿಲಿಟಿ ಅಂದರೆ ಆಯಾ ಸಂಸ್ಥೆಗಳು ಅವರ ಹಣಕಾಸಿನ ಪರಿಸ್ಥಿತಿಯನ್ನು ನೋಡಿಕೊಂಡು ತುಟ್ಟಿ ಭತ್ಯೆಯನ್ನು ಕೊಡಬಹುದು ಅಂತ. ಆದರೆ ನಮಗೆ
ಕೇಂದ್ರ ಸರ್ಕಾರದಿಂದಲೇ ಪಿಂಚಣಿ ಬರ್ತಾ ಇದೆ, ತುಟ್ಟಿ ಭತ್ಯೆಯನ್ನು ಕೊಡಬೇಕಾಗಿರೋದ್ರಿಂದ ಆ ಅಫೋರ್ಡೆಬಿಲಿಟಿ ಕ್ಲಾಸು ನಮಗೆ ಲಾಗೂ ಆಗುವುದಿಲ್ಲ. ಹಾಗಾಗಿ ತಕ್ಷಣವೇ ಅದನ್ನು ಆದೇಶವನ್ನು ಹಿಂದಕ್ಕೆ ಪಡೆದು ತಕ್ಷಣವೇ ನಮಗೆ ಬರಬೇಕಾದ ಜನವರಿ 1/1/26ರಿಂದ ಬರಬೇಕಾದ 3.5 DAಯನ್ನು ಮತ್ತು ಹೊಸದಾಗಿ ಈ ಏಪ್ರಿಲಿಂದ ಕೂಡ ನಮಗೆ 1.5 ಈಗಾಗಲೇ ಡ್ಯೂ ಆಗಿದೆ. ಈ ಒಂದು ಕೇಂದ್ರ ಸರ್ಕಾರದ ನೀತಿಯನ್ನು ವಿರೋಧಿಸಿ ನಾವು ಈ ದಿನ ಪ್ರತಿಭಟನೆ ಘೋಷಣೆಗಳನ್ನು ಕೂಗುವುದರ ಮುಖಾಂತರ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ವ್ಯಕ್ತಪಡಿಸಿದ್ದೀವಿ. ಇದು 30ನೇ ತಾರೀಕಿನೊಳಗಾಗಿ ಬಿಡುಗಡೆ ಆಗದೇ ಇದ್ದಲ್ಲಿ, ತುಟ್ಟಿ ಭತ್ಯೆ ಕೊಡದೇ ಇದ್ದಲ್ಲಿ ನಾವು 30ನೇ ತಾರೀಕಿಗೆ ಧರಣಿ ಸತ್ಯಾಗ್ರಹ ನಡೆಸುವುದರ ಮೂಲಕ ಕೇಂದ್ರ ಸರ್ಕಾರ ಹಿರಿಯ ನಾಗರಿಕರನ್ನು, ಸೇವೆಯಿಂದ ನಿವೃತ್ತರಾದವರನ್ನು ಎಷ್ಟು ಕೆಟ್ಟದಾಗಿ ನಡೆಸ್ಕೊಳ್ತಾ ಇದೆ ಅಂತೇಳಿ ನಾವು ಬಿಂಬಿಸುವ ಒಂದು ಪ್ರಯತ್ನ ಮಾಡೋದು ಅನಿವಾರ್ಯವಾಗಿದೆ. ಈ ಸಂದರ್ಭದಲ್ಲಿ ಸಂಘದ ವಲಯ ಉಪಾಧ್ಯಕ್ಷ SV ಅರಳಿ, ಜಿಲ್ಲಾಧ್ಯಕ್ಷ ಸಿದ್ದಪ್ಪ, ಜಿಲ್ಲಾ ಕಾರ್ಯದರ್ಶಿ ಸೈಯದ್ ಅಕ್ಬರ್ ಹುಸೇನ್, ಖಜಾಂಚಿ ಮೊಹಮ್ಮದ್ ಯೂನುಸ್, ಗೌರವಾಧ್ಯಕ್ಷ ಬಸವರಾಜ್, ಬಾಬುಲಾಲ್, ಮುಕ್ತ ಎರನಾಕರ್ ಸೇರಿದಂತೆ ಅನೇಕರಿದ್ದರು. ಗ್ರಾಮ ಪಂಚಾಯತ್ ನೌಕರರ ವೇತನ ಹೆಚ್ಚಳ, ಇಡಿಗಂಟು ಸೇರಿ ವಿವಿಧ ಬೇಡಿಕೆಗಳಿಗಾಗಿ ಒತ್ತಾಯಿಸಿ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. 2025ರ ಡಿಸೆಂಬರ್ 21ರಂದು ಧರಣಿ ಸತ್ಯಾಗ್ರಹದ ಸ್ಥಳಕ್ಕೆ ಅಧಿಕಾರಿಗಳು ಬಂದು ಪಂಚಾಯತ್ ನೌಕರರ ಬೇಡಿಕೆಗಳ ಕುರಿತು ಮಾತನಾಡಿ, ಡಿಸೆಂಬರ್ 22ರಂದು ಸಂಘಟನೆಯ ಮುಖಂಡರನ್ನು ಸಭೆ ಕರೆದು 3 ಗಂಟೆಗಳ ಕಾಲ ಸುದೀರ್ಘವಾಗಿ ಒಂದೊಂದೇ ಬೇಡಿಕೆಗಳ ಕುರಿತು ಚರ್ಚೆ ನಡೆಸಿದ್ದೇವೆ. ಇದರಲ್ಲಿ ಸರ್ಕಾರದ ಹಂತದಲ್ಲಿ ಇರುವ ಪಾಲಿಸಿ ಮ್ಯಾಟರ್ ಬೇಡಿಕೆಗಳನ್ನು ಸಚಿವರ ಜೊತೆ ಸಭೆಯನ್ನು ನಡೆಸಿ ಅವರಿಗೆ ಮನವರಿಕೆ ಮಾಡಿಕೊಡಲಾಗುವುದು. ಉಳಿದ ನಮ್ಮ ಹಂತದಲ್ಲಿ ಇರುವ ಪ್ರಮುಖ ಬೇಡಿಕೆಗಳನ್ನು ಕೂಡಲೇ ಇತ್ಯರ್ಥಪಡಿಸಿ ಆದೇಶವನ್ನು ನೀಡಲಾಗುವುದೆಂದು ಚರ್ಚೆ ಮಾಡಿ ನಂತರ ಧರಣಿ ನಿರತ ಸ್ಥಳಕ್ಕೆ ಬಂದು ಭರವಸೆಯನ್ನು ಕೊಟ್ಟಿದ್ದರಿಂದ ಆ ಭರವಸೆ ಮೇರೆಗೆ ನಮ್ಮ ಧರಣಿ ವಾಪಸ್ ಪಡೆದುಕೊಂಡಿದ್ದು, ಆದರೆ ಈವರೆಗೆ ಪ್ರಮುಖ ಬೇಡಿಕೆಗಳು ಈಡೇರಿಲ್ಲ ಎಂದರು. ಭರವಸೆ ಕೊಟ್ಟು 3 ತಿಂಗಳು ಗತಿಸಿದರೂ ಈ 3 ತಿಂಗಳಲ್ಲಿ 2-3 ಬಾರಿ ಮಾತುಕತೆ ನಡೆಸಿದರೂ 19 ಬೇಡಿಕೆಗಳಲ್ಲಿ ಸರ್ಕಾರದ ಹಂತದಲ್ಲಿರುವ ಬೇಡಿಕೆಗಳನ್ನು ಹೊರತುಪಡಿಸಿ ಪ್ರಮುಖವಾಗಿರುವ 7 ಬೇಡಿಕೆಗಳನ್ನು ಈಡೇರಿಸಿ ಆದೇಶ ನೀಡುವುದಾಗಿ ತಾವು ನೀಡಿದ ಭರವಸೆ ಸಾಕಾರವಾಗಿಲ್ಲ. ಇಲ್ಲಿಯವರೆಗೆ ಒಂದೇ ಒಂದು ಬೇಡಿಕೆ ಈಡೇರಿಸದೇ ಇರುವುದು ವಿಷಾದನೀಯ ಎಂದರು. ಕೂಡಲೇ 5,000 ಎಲ್ಲ ನೌಕರರಿಗೆ ವೇತನ ಹೆಚ್ಚಳ ಮಾಡಿ ಇಲಾಖೆಯಿಂದ ಆದೇಶ ಹೊರಡಿಸಬೇಕು. ನೌಕರರು ನಿವೃತ್ತಿ ನಿಧನ ಹೊಂದಿದರೆ ಅವರಿಗೆ ಇಡಿಗಂಟು 6 ಲಕ್ಷ ನೀಡಬೇಕು. ಸೇವಾ ಹಿರಿತನ ಆಧಾರದಲ್ಲಿ ವೇತನ ನೀಡಬೇಕು. ತಾವು ಭರವಸೆ ನೀಡಿದ ಭಾಗವಾಗಿ ಸ್ವಚ್ಛ ವಾಹಿನಿ ನೌಕರರ ಸಭೆಯನ್ನು ಮಾಡಿ ಅವರ ಪ್ರಮುಖ ಬೇಡಿಕೆಗಳನ್ನು ಇತ್ಯರ್ಥಪಡಿಸಬೇಕು. ಪ್ರತಿಯೊಂದು ಪಂಚಾಯಿತಿಗೆ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಹುದ್ದೆಗಳನ್ನು ತುಂಬುವುದು. ಕಳೆದ 18-20 ವರ್ಷಗಳಿಂದ ಡಾಟಾ ಎಂಟ್ರಿ ಆಪರೇಟರ್ಗಳಾಗಿ ಕೆಲಸ ನಿರ್ವಹಿಸುತ್ತಿರುವ ನೌಕರರಿಗೆ ಅನುಮೋದನೆ ನೀಡಬೇಕು. 2ನೇ ಡಾಟಾ ಎಂಟ್ರಿ ಆಪರೇಟರ್ ನೇಮಕಾತಿ ಆಗಬೇಕು. ಈಗಾಗಲೇ ಆರೋಗ್ಯದ ಕುರಿತು ಸಿಬ್ಬಂದಿಗಳ ಮಾಹಿತಿಗಾಗಿ ಫಾರ್ಮೆಟ್ನಲ್ಲಿ ಗುತ್ತಿಗೆ, ಹೊರಗುತ್ತಿಗೆ, ಗೌರವಧನ, ಕಾರ್ಮಿಕರ ಮಾಹಿತಿ ನೀಡಲು ತಿಳಿಸಲಾಗಿದೆ. ಆದರೆ ಈ ಫಾರ್ಮೆಟ್ನಲ್ಲಿ ಪಂಚಾಯತ್ ನೌಕರರೆಂದು ಮಾಹಿತಿ ಇಲ್ಲ. ಇದನ್ನು ಸರಿಪಡಿಸಿ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದರು. ಒಂದು ವೇಳೆ ಬೇಡಿಕೆಗೆ ಸ್ಪಂದಿಸದಿದ್ದರೆ ಮುಂದೆ ನಮ್ಮ ಹೋರಾಟ ಬೃಹತ್ ಪ್ರಮಾಣದಲ್ಲಿ ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದ್ದು, ಈ ಹೋರಾಟದಲ್ಲಿ ಏನಾದರೂ ಅನಾಹುತಗಳಾದರೆ ಇದಕ್ಕೆ ನೇರವಾಗಿ RDPR ಇಲಾಖೆಯೇ ಹೊಣೆ ಆಗುತ್ತದೆ. ದಯವಿಟ್ಟು ಇದಕ್ಕೆ ಆಸ್ಪದ ನೀಡದೆ ಕೂಡಲೇ ತಾವೇ ಒಪ್ಪಿಕೊಂಡು ಈ ಕೆಳಗಿನ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಿ ಆದೇಶ ಹೊರಡಿಸಬೇಕೆಂದು ಎಚ್ಚರಿಸಿದರು. ಕರ್ನಾಟಕ ಗ್ರಾಮ ಪಂಚಾಯತಿ ನೌಕರರ ಸಂಘಕ್ಕೆ, ಕರ್ನಾಟಕ ಗ್ರಾಮ ಪಂಚಾಯತಿ ನೌಕರರ ಸಂಘಕ್ಕೆ ಹೋರಾಟಕ್ಕೆ ಗ್ರಾಮ ಪಂಚಾಯತಿ ನೌಕರರ ಸಂಘ, ಪಂಚಾಯತ್ ನೌಕರರಿಗೆ ಕನಿಷ್ಠ ವೇತನ ಜಾರಿ ಆಗಲೇಬೇಕು. ಪಂಚಾಯತ್ ನೌಕರರ ಹೋರಾಟಕ್ಕೆ ಜಯವಾಗಲಿ. CITU ಜಿಂದಾಬಾದ್. ಪಂಚಾಯತ್ ನೌಕರರಿಗೆ ಕನಿಷ್ಠ ವೇತನ ಕೊಡಲೇಬೇಕು. ಧಿಕ್ಕಾರ. ಕನಿಷ್ಠ ವೇತನ ಕೊಡದ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಆಲ್ ಓವರ್ ಕರ್ನಾಟಕದ ಎಲ್ಲ ಜಿಲ್ಲಾ ಪಂಚಾಯಿತಿಗಳ ಮುಂದೆ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದು, ಈ ಹೋರಾಟದ ಉದ್ದೇಶ ನಮಗೆ ಕನಿಷ್ಠ ವೇತನ ಈಗಾಗಲೇ 6-7 ವರ್ಷದಿಂದ ನಮಗೆ ಯಾವುದೇ ಕನಿಷ್ಠ ವೇತನ ಜಾರಿ ಮಾಡಿಲ್ಲ. ಹಾಗಾಗಿ ಈ ಒಂದು ಹೋರಾಟದ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳಿಗೆ ಸರ್ಕಾರದಿಂದ ಏನು ಕನಿಷ್ಠ ವೇತನ ಬರಬೇಕು, ನಮಗೆ 36,000 ರೂಪಾಯಿ ಕನಿಷ್ಠ ವೇತನ ಕೂಡಲೇ ಜಾರಿ ಮಾಡಬೇಕು. ಇದರ ಅಂಗವಾಗಿ ಕಳೆದ ಡಿಸೆಂಬರ್ನಲ್ಲಿ 20, 21, 22 ಹೋರಾಟ ಮಾಡಿದ್ದೀವಿ. ಆ ಹೋರಾಟದ ಸ್ಥಳಕ್ಕೆ ಮಾನ್ಯ ಆಯುಕ್ತರು
ರಣದೀಪ್ ಸಿಂಗ್ ಅವರು ಬಂದು ನಮಗೆ ಆಶ್ವಾಸನೆ ಕೊಟ್ಟಿದ್ದರು. ಇದೇ ಏಪ್ರಿಲ್ 1ರಿಂದ ನಮ್ಮ ಒಂದು ಆಡಿಟರ್ ಇಲಾಖೆಯಿಂದ ಕನಿಷ್ಠ ಒಂದು 5,000 ಆದರೂ ನಾವು ಕನಿಷ್ಠ ವೇತನದಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿದರು. ಈ ಏಪ್ರಿಲ್ ಕಳೆದ ಈಗ 20ನೇ ತಾರೀಕು ಬಂದರೂ ಸಹ ನಮಗೆ ಯಾವುದೇ ಆಶ್ವಾಸನ ಈಡೇರಿಲ್ಲ. ಹಾಗಾಗಿ ನಾವು ಈ ಒಂದು ಹೋರಾಟಕ್ಕೆ ಬರಬೇಕಾದ ಒಂದು ಅನಿವಾರ್ಯ ಬಂದೈತೆ. ಈಗಲಾದರೂ ನಾವು ಏನಾದರೂ ಈ ಏಪ್ರಿಲ್ ಮುಗಿಯೋದ್ರ ಒಳಗಡೆ ನಮಗೆ ಕನಿಷ್ಠ ವೇತನ ಜಾರಿಯಾಗಬೇಕು. ಇಲ್ಲವಾದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ವತಿಯಿಂದ ಮತ್ತೆ ಫ್ರೀಡಮ್ ಪಾರ್ಕ್ನಲ್ಲಿ ಬೃಹತ್ ಪ್ರಮಾಣದಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳುತ್ತೀವಿ ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಹೆಸರು ಮಲ್ಲಿಕಾರ್ಜುನ, ರಾಯಚೂರು ಜಿಲ್ಲೆಯ ಜಿಲ್ಲಾ ಗ್ರಾಮ ಪಂಚಾಯತ್ ನೌಕರ ಸಂಘದ ಅಧ್ಯಕ್ಷ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ಮಲ್ಲಿಕಾರ್ಜುನ ಮನ್ಸ್ಲಾಪುರ್, ಕಾರ್ಯದರ್ಶಿ ಆಂಜನೇಯ ಮಾಡಗೇರಿ, ಖಜಾಂಚಿ ಪಾಂಡುರಂಗ ನಾಯಕ್, ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಿಎಸ್ ಶರಣಬಸವ, ಗಿರಿಯಪ್ಪ ಪೂಜಾರ್, ಮುಖಂಡರಾದ ಸುರೇಶ್ ದೇವಸ್ಕೂರು, ವೀರೇಶ್, ಪಂಚಯ್ಯ ಕರಿಗಾರ, ಅಂಬಣ್ಣ ನಾಯಕ್, ಚಂದು ಮಾನ್ವಿ, ಸುಭಾಷ್ ಸಾಬ್, ಶಿವಪ್ಪ ನಾಯಕ್, ವೆಂಕಪ್ಪ, ಶರಣಬಸವ, ಷಣ್ಮುಖಪ್ಪ ನಾಯಕ್, ಶಿವರಾಜ್ ಸ್ವಾಮಿ, ಈರಪ್ಪ, ಹೊನ್ನಪ್ಪ ನಾಯಕ್, ಶರಣಬಸವ, ಬಸವರಾಜ್ ಗೌಡ, ಸಗರಪ್ಪ, ರಂಜಾನ್ ಸಾಬ್, ಶಿವರಾಜ್ ನಾಯಕ್, ಶರಣಬಸವ ಸೇರಿದಂತೆ ಅನೇಕರಿದ್ದರು. ಮಹಾನಗರ ಪಾಲಿಕೆಯ ಜನನ ಮತ್ತು ಮರಣ ನೋಂದಣಿ ವಿಭಾಗದಲ್ಲಿ ನಡೆಯುತ್ತಿರುವ ಅವ್ಯವಸ್ಥೆ, ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆ ಹಾಗೂ ಅಧಿಕ ಶುಲ್ಕ ವಸೂಲಿ ಆರೋಪಗಳ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ರಾಯಚೂರು ಜಿಲ್ಲಾ ಘಟಕದಿಂದ ಜಿಲ್ಲಾಡಳಿತ ಭವನದ ಎದುರು ಇಂದು ಜಿಲ್ಲಾಧಿಕಾರಿ ಕಚೇರಿಯ ಸ್ಥಳೀಯ ಅಧಿಕಾರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಸಾರ್ವಜನಿಕರು ದಿನನಿತ್ಯ ಜನನ ಹಾಗೂ ಮರಣ ಪ್ರಮಾಣ ಪತ್ರ ಪಡೆಯಲು ಅಗತ್ಯ ದಾಖಲೆಗಳನ್ನು ಸಲ್ಲಿಸಿದರೂ ಸಹ ಸಂಬಂಧಪಟ್ಟ ಸಿಬ್ಬಂದಿಗಳು ಸರಿಯಾಗಿ ಪರಿಶೀಲನೆ ಮಾಡದೆ ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ. ಇದರಿಂದ ಜನರು ಅನೇಕ ಬಾರಿ ಕಚೇರಿಗೆ ಸುತ್ತಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಸಮಯ ಮತ್ತು ಹಣ ಎರಡೂ ವ್ಯರ್ಥವಾಗುತ್ತಿದೆ ಎಂದು ತಿಳಿಸಿದರು. ಜನವರಿ 8ರಂದು ಮೆಹಬೂಬ್ ಪಾಷಾ ಹೆಸರಿನಲ್ಲಿ ಕೋರ್ಟ್ ಆದೇಶದ ಪ್ರಕಾರ ಸಲ್ಲಿಸಿದ ಜನನ ಪ್ರಮಾಣ ಪತ್ರ ಅರ್ಜಿಯಲ್ಲಿ ತಪ್ಪು ದಾಖಲೆಗಳನ್ನು ನಮೂದಿಸಿ ಪ್ರಮಾಣ ಪತ್ರ ನೀಡಲಾಗಿದ್ದು, ನಂತರ ತಿದ್ದುಪಡಿಗಾಗಿ ಮತ್ತೆ ಅರ್ಜಿ ಸಲ್ಲಿಸಿದರೂ ಸಹ ಮತ್ತೆ ತಪ್ಪುಗಳನ್ನು ಮಾಡಲಾಗಿದೆ. ಪ್ರತಿ ಬಾರಿ ತಿದ್ದುಪಡಿ ಹೆಸರಿನಲ್ಲಿ ಶುಲ್ಕ ವಸೂಲಿ ಮಾಡಲಾಗುತ್ತಿದ್ದು, ಸಾರ್ವಜನಿಕರಿಂದ ಹಣ ಸುಲಿಗೆ ಮಾಡುತ್ತಿರುವುದು ಖಂಡನೀಯ ಎಂದು ದೂರಲಾಗಿದೆ. ಇದೇ ರೀತಿ ಅನೇಕ ಸಾರ್ವಜನಿಕರಿಗೆ ಉದ್ದೇಶಪೂರ್ವಕವಾಗಿ ತಪ್ಪು ದಾಖಲೆಗಳನ್ನು ನಮೂದಿಸಿ ನಂತರ ತಿದ್ದುಪಡಿ ಹೆಸರಿನಲ್ಲಿ ಹಣ ವಸೂಲಿ ಮಾಡಲಾಗುತ್ತಿದೆ ಎಂದು ಆರೋಪಿಸಲಾಗಿದೆ. ದಾಖಲೆಗಳು ಇಲ್ಲದಿದ್ದಲ್ಲಿ 500ರಿಂದ 1000ರವರೆಗೆ ಲಂಚ ಪಡೆದು ಯಾವುದೇ ಪರಿಶೀಲನೆ ಇಲ್ಲದೆ ಪ್ರಮಾಣ ಪತ್ರ ನೀಡಲಾಗುತ್ತಿದೆ ಎಂದು ಮನವಿಯಲ್ಲಿ ಗಂಭೀರವಾಗಿ ಆರೋಪಿಸಿದರು. ಈ ಹಿಂದೆ ಈ ಸಮಸ್ಯೆಗಳ ಬಗ್ಗೆ ಮಹಾನಗರ ಪಾಲಿಕೆ ಉಪ ಆಯುಕ್ತರಾದ ಸಂತೋಷ್ ರಾಣೆ ಅವರ ಗಮನಕ್ಕೆ ತಂದರೂ ಸಹ ಸಮರ್ಪಕ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ತೋರಿದ್ದಾರೆ. ಅಲ್ಲದೆ ಅವರ ಮೇಲೆ ಹಿಂದಿನ ಸೇವಾ ಅವಧಿಯಲ್ಲಿ ಲಂಚದ ಆರೋಪಗಳು ಇದ್ದು, ಈ ಸಂಬಂಧ ಸರ್ಕಾರದಿಂದ ವರ್ಗಾವಣೆ ಆದೇಶವು ಜಾರಿಯಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ. ಜನನ ಮತ್ತು ಮರಣ ನೋಂದಣಿ ವಿಭಾಗದ ಹಿರಿಯ ನಿರೀಕ್ಷಕರಾದ ಅಮರೇಶ್, ಪೃಥ್ವಿ, ಸಾಂಬಾ ಹಾಗೂ ಡಾಟಾ ಎಂಟ್ರಿ ಆಪರೇಟರ್ಗಳಾದ ಜಯಶ್ರೀ, ಆಶಿಯಾ ಮತ್ತು ವೀರೇಶ್ ಇವರ ವಿರುದ್ಧ ಸಾರ್ವಜನಿಕರಿಂದ ಹೆಚ್ಚುವರಿ ಹಣ ವಸೂಲಿ ಮಾಡುತ್ತಿರುವ ಆರೋಪಗಳನ್ನು ಮಾಡಲಾಗಿದೆ. ಆದ್ದರಿಂದ ಈ ವಿಷಯವನ್ನು ಗಂಭೀರವಾಗಿ ಪರಿಶೀಲಿಸಿ ಮಹಾನಗರ ಪಾಲಿಕೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರವನ್ನು ತಕ್ಷಣ ನಿಲ್ಲಿಸಲು ಕ್ರಮ ಕೈಗೊಳ್ಳಬೇಕು, ಸಂಬಂಧಪಟ್ಟ ಸಿಬ್ಬಂದಿಗಳನ್ನು ವರ್ಗಾವಣೆ ಮಾಡಬೇಕು ಹಾಗೂ ಅಧಿಕ ಹಣ ವಸೂಲಿ ಮಾಡುತ್ತಿರುವವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಮೇಲ್ಕಾಣಿಸಿದ ವಿಷಯಕ್ಕೆ ಹಾಗೂ ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ರಾಯಚೂರು ಜಿಲ್ಲಾ ಘಟಕದ ತಮ್ಮಲ್ಲಿ ದೂರು ಸಲ್ಲಿಸುವುದೇನೆಂದರೆ, ರಾಯಚೂರು ಮಹಾನಗರ ಪಾಲಿಕೆಯ ಜನನ ಮತ್ತು ಮರಣದೊಂದಿಗೆ ವಿಭಾಗದಲ್ಲಿ ಸಾರ್ವಜನಿಕರು ದಿನನಿತ್ಯದ ತಮ್ಮ ಕೆಲಸಗಳಾದ ಜನನ ಪ್ರಮಾಣ ಪತ್ರ ಮತ್ತು ಮರಣ ಪ್ರಮಾಣ ಪತ್ರ ಹಾಗೂ ತಿದ್ದುಪಡಿ ಇತರೆ ದಾಖಲೆಗಳನ್ನು ಪಡೆಯಲು ಹರಸಾಹಸ ಮತ್ತು ಹಣ ಪೋಲಾಗುತ್ತಿದ್ದು ಖಂಡನೀಯ. ದಿನನಿತ್ಯ ಸಾರ್ವಜನಿಕರು ತಮ್ಮ ಕುಟುಂಬದ ಸದಸ್ಯರ ಜನನ ಮತ್ತು ಮರಣ ಪ್ರಮಾಣ ಪತ್ರ ಪಡೆಯಲು ನಿಗದಿತ ದಾಖಲೆಗಳನ್ನು ನೀಡಿ ಪ್ರಮಾಣ ಪತ್ರ ಪಡೆಯಲು ಅರ್ಜಿಗಳನ್ನು ಸಲ್ಲಿಸಿದಾಗ ಸಂಬಂಧಪಟ್ಟ ಸಿಬ್ಬಂದಿಗಳು ದಾಖಲೆಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಪ್ರಮಾಣ ಪತ್ರಗಳನ್ನು ನೀಡದೆ ನಿರ್ಲಕ್ಷ್ಯ ಧೋರಣೆ ಮಾಡುತ್ತಿರುವುದು ಕಂಡು ಬಂದಿದೆ. ಮುಂದುವರಿದು ದಿನಾಂಕ 8/1/2026ರಂದು ಅರ್ಜಿದಾರರಾದ ಮೆಹಬೂಬ್ ಪಾಷಾ ಹೆಸರಿನಲ್ಲಿ ಜನನ ಪ್ರಮಾಣ ಪತ್ರಕ್ಕಾಗಿ ಕೋರ್ಟ್ ಆದೇಶ ಪ್ರಕಾರ ಅರ್ಜಿ ಸಲ್ಲಿಸಿದ್ದು, ಅದರಲ್ಲಿ ಜನನ ಸ್ಥಳದಲ್ಲಿ ಕಾಲಮ್ನಲ್ಲಿ ತಪ್ಪಾಗಿ ಸ್ಥಳ ನಮೂದಿಸಿ ಪ್ರಮಾಣ ಪತ್ರ ನೀಡುತ್ತಾರೆ ಹಾಗೂ ಮಗುವಿನ ತಂದೆ ತಾಯಿಯ ವಿಳಾಸದ ಕಾಲಮ್ನಲ್ಲಿ ಸಹ ತಪ್ಪಾಗಿ ನೋಂದಾಯಿಸಿರುತ್ತಾರೆ. ಇವುಗಳನ್ನು ತಿದ್ದುಪಡಿಗಾಗಿ ಪುನಃ ದಾಖಲಾತಿಗಳನ್ನು ಸಂಗ್ರಹಿಸಿ ಹಣ ಪೋಲು ಮಾಡಿಕೊಂಡು ಮರು ಅರ್ಜಿ ಸಲ್ಲಿಸಿದಾಗೂ ಸಹ ಮತ್ತೊಮ್ಮೆ ಜನನ ಪ್ರಮಾಣ ಪತ್ರವನ್ನು ತಪ್ಪಾಗಿ ತಿದ್ದುಪಡಿ ಮಾಡುತ್ತಿರುತ್ತಾರೆ. ಹೀಗೆ ಒಟ್ಟು 3 ಬಾರಿ ತಿದ್ದುಪಡಿ ಮಾಡಿಸುತ್ತಿದ್ದು, ಪ್ರತಿ ಬಾರಿಯೂ ಶುಲ್ಕದ ನೆಪದಲ್ಲಿ ಹಣವನ್ನು ವಸೂಲಿ ಮಾಡುತ್ತಿದ್ದಾರೆ. ಇದು ಕೇವಲ ಒಂದು ಉದಾಹರಣೆಯಾಗಿದ್ದು, ಇದೇ ರೀತಿ ಅಮಾಯಕ ಸಾರ್ವಜನಿಕರಿಗೆ ಹಣ ವಸೂಲಿ ಮಾಡುವ ಉದ್ದೇಶದಿಂದ ಸಿಬ್ಬಂದಿಗಳು ಉದ್ದೇಶಪೂರ್ವಕವಾಗಿ ತಪ್ಪುಗಳನ್ನು ಮಾಡುತ್ತಿದ್ದು, ಸಾರ್ವಜನಿಕರಿಗೆ ತೊಂದರೆ ಹಾಗೂ
ಕಿರಿಕಿರಿ ಉಂಟು ಮಾಡುತ್ತಿದ್ದಾರೆ. ಈ ಹಿಂದೆ ಅನೇಕ ಬಾರಿ ಇದಕ್ಕೆ ಮಾರ್ಗದ ಮೂಲಕ ಮತ್ತು ಪರೋಕ್ಷವಾಗಿ ಮಾನ್ಯ ಉಪಆಯುಕ್ತರು, ಮಹಾನಗರ ಪಾಲಿಕೆ ರಾಯಚೂರು ಇವರ ಕೃಪಾಕಟ್ಟಾಗಿ ಇರುತ್ತದೆ. ಹೀಗಾದರೆ ಬಡ ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆಗಳನ್ನು ಸರಿಪಡಿಸಲು ಮತ್ತು ಅಧಿಕ ಶುಲ್ಕವನ್ನು ವಸೂಲಿ ಮಾಡುತ್ತಿರುವುದು ಹಾಗೂ ಇಲ್ಲ ಸಲ್ಲದ ದಾಖಲೆಗಳನ್ನು ಕೆಲವರು ಒಂದು ವೇಳೆ ದಾಖಲೆಗಳನ್ನು ಇಲ್ಲವೆಂದು 500ರಿಂದ 1000 ರೂಪಾಯಿ ಲಂಚ ನೀಡಿದರೆ ಯಾವುದೇ ಪರಿಶೀಲನೆ ಮಾಡದೆ ಕ್ಷಣ ಮಾತ್ರದಲ್ಲಿ ಪ್ರಮಾಣಪತ್ರವನ್ನು ನೀಡಲಾಗುತ್ತದೆ. ಇದಕ್ಕೆ ಪ್ರಶ್ನೆ ಮಾಡಿದರೆ ಅವರ ಅರ್ಜಿಗಳನ್ನು ನಿರ್ಲಕ್ಷಿಸಿ ಕಳೆಯುವುದು ಹಾಗೂ ಅನಾವಶ್ಯಕ ತಪ್ಪು ನೋಂದಣಿ ಮಾಡುವುದು ಇತ್ಯಾದಿ ಕೆಲಸ ನಡೆಯುತ್ತಿದೆ. ಆದ್ದರಿಂದ ದಾಯಾಳುಗಳಾದ ತಾವು ಇದರ ಬಗ್ಗೆ ಗಂಭೀರವಾಗಿ ಪರಿಶೀಲಿಸಿ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ನಡೆಯುತ್ತಿರುವ ಹಣದ ಅಧಿಕ ವಸೂಲಿ ಮತ್ತು ಭ್ರಷ್ಟಾಚಾರ ತುಂಬಿಕೊಂಡಿರುವ ಈ ಪಾಲಿಕೆ ಕೂಡಲೇ ಸೂಕ್ತ ನಿರ್ದೇಶನ ನೀಡಿ ಸಂಬಂಧಪಟ್ಟ ಬೇರೆ ಕಡೆ ವರ್ಗಾಯಿಸಿ. ಮತ್ತು ಈ ಸಂದರ್ಭದಲ್ಲಿ ಸಂಘಟನೆಯ ಪ್ರಮುಖರಾದ ಖಲೀಲ್ ಪಾಷಾ, ರಾಚಯ್ಯ ಸ್ವಾಮಿ, ಬಂದೆ ನವಾಜ್, ಜಾಫರ್, ಸೈಯದ್ ಮನ್ಸೂರ್, ಮನಾನ್, ಫಾರೂಕ್, ತಾಹೇರ್, ಸುದರ್ಶನ್ ರೆಡ್ಡಿ, ಈರಣ್ಣ, ಅಬ್ದುಲ್ ಹಬೀಬ್, ಮೌಲಾ, ಬಾಬು, ಗುರು, ಪಾಂಡುರಂಗ, ಮೆಹಬೂಬ್, ಹುಸೇನ್, ಬಾಬಾ ಫಕ್ರುದ್ದೀನ್, ಆನಂದ್, ಶೇಕ್ಷಾವಲಿ, ಸೈಯದ್ ಮೆಹಬೂಬ್, ಸಾದಿಕ್, ನಿಸಾರ್ ಸೇರಿದಂತೆ ಅನೇಕರಿದ್ದರು. ತಾಲೂಕಿನ ಹಿರೇರಾಯರಕುಂಪಿ ಬಳಿ ಕೃಷ್ಣಾ ನದಿಯಲ್ಲಿ ಕುರಿಗಾಯಿ ಮೇಲೆ ಮೊಸಳೆ ದಾಳಿ ನಡೆಸಿದ್ದು ಬಲಗೈ ತುಂಡಾಗಿದೆ. ಮೊಸಳೆ ದಾಳಿಯಿಂದ ಕೈ ಕಳೆದುಕೊಂಡ ಕುರಿಗಾಯಿ ಹೊನ್ನಗುಂಡೆಪ್ಪ ಪ್ರಾಣಾಪಾಯದಿಂದ ಪಾರಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕೃಷ್ಣಾ ನದಿಯಲ್ಲಿ ಕುರಿಗಳಿಗೆ ನೀರು ತರಲು ಹೋದಾಗ ಮೊಸಳೆ ದಾಳಿ ನಡೆದಿದೆ. ಏಕಾಏಕಿ ದಾಳಿ ಮಾಡಿ ಕೈಕಚ್ಚಿ ನದಿಯಲ್ಲಿ ಎಳೆದುಕೊಂಡು ಹೋಗಿದ್ದ ಮೊಸಳೆ ಹೊನ್ನಗುಂಡೆಪ್ಪನನ್ನು ನೀರಿನಲ್ಲಿ ಮುಳುಗಿಸಿದೆ. ನೀರಿನಲ್ಲಿ ಎಳೆದೊಯ್ದರೂ ಹೋರಾಡಿ ಹೊರಗೆ ಬಂದ ಹೊನ್ನಗುಂಡಪ್ಪ ಮೊಸಳೆಯಿಂದ ತಪ್ಪಿಸಿಕೊಳ್ಳಲು ಕೈ ಎಳೆದುಕೊಂಡಾಗ ಬಲಗೈ ತುಂಡಾಗಿದೆ. ರಾಯಚೂರಿನ ಒಪೆಕ್ ಆಸ್ಪತ್ರೆಗೆ ಗಾಯಾಳು ದಾಖಲಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ. ಕೃಷ್ಣಾ ನದಿ ಪಾತ್ರದಲ್ಲಿ ಮೊಸಳೆಗಳ ಸಂಖ್ಯೆ ಹೆಚ್ಚಾಗಿದ್ದು ಸ್ವಲ್ಪ ಮೈಮರೆತರೂ ಮೊಸಳೆ ದಾಳಿಗೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಹೀಗಾಗಿ ಅರಣ್ಯ ಇಲಾಖೆ ಮೊಸಳೆಗಳ ನಿಯಂತ್ರಣ ಮಾಡಬೇಕು ಹಾಗೂ ದಾಳಿಗೆ ಒಳಗಾದ ಕುರಿಗಾಯಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದಿಂದ ನಾರಿ ಶಕ್ತಿ ವಂದನಾ ಕಾಯ್ದೆ, ಮಹಿಳಾ ಸಬಲೀಕರಣಕ್ಕೆ ನರೇಂದ್ರ ಮೋದಿ ಅವರ ದಿಟ್ಟ ಹೆಜ್ಜೆ ಸುಗುಣ. ವಿಜೆ ಪಾಲಿಕ್ಲಿನಿಕ್ನಲ್ಲಿ ಅಪರೂಪದ ಚಿಕಿತ್ಸೆ, ಹೃದಯಾಘಾತವಾದ ರೋಗಿಗೆ ಮರುಜೀವ. ಯಶೋಧ ಆಸ್ಪತ್ರೆ ಸಹಯೋಗದಲ್ಲಿ ಯಶಸ್ವಿ ಚಿಕಿತ್ಸೆ. ಡಾಕ್ಟರ್ ಅಜಿತ್ ಕುಲಕರ್ಣಿ. ಹೆಚ್ಚುತ್ತಿರುವ ಬಿಸಿಲು, ಸಿಗ್ನಲ್ಗಳಲ್ಲಿ ನೆರಳಿನ ವ್ಯವಸ್ಥೆಗೆ ಎಐಡಿವೈಒ ಒತ್ತಾಯ. ಗ್ರಾಮ ಪಂಚಾಯಿತಿ ನೌಕರರ ಬೇಡಿಕೆಗಳಿಗೆ ಸ್ಪಂದಿಸದ ಸರ್ಕಾರ, ಪಂಚಾಯಿತಿ ನೌಕರರಿಂದ ಪ್ರತಿಭಟನೆ. ಬಿಎಸ್ಎನ್ಎಲ್ ನಿವೃತ್ತ ನೌಕರರಿಂದ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕಚೇರಿ ಮುಂದೆ ಪ್ರತಿಭಟನೆ. ಜನನ ಮರಣ ಪ್ರಮಾಣ ಪತ್ರ ಶುಲ್ಕ ಹೆಚ್ಚಳ ವಿರೋಧಿಸಿ ಸ್ವಾಭಿಮಾನಿ ರಕ್ಷಣಾ ವೇದಿಕೆ ಪ್ರತಿಭಟನೆ. ಮತ್ತು ಹಿರೇರಾಯರಕುಂಪಿ ಬಳಿ ಕೃಷ್ಣಾ ನದಿಯಲ್ಲಿ ಕುರಿಗಾಯಿ ಮೇಲೆ ಮೊಸಳೆ ದಾಳಿ. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.